ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರೆದ ಭಾಗ. ಬಾಬಾ ಏನ್ ಹೇಳ್ತಾ ಇದ್ರು, ವರ್ತಮಾನ ಸಮಯದ ಅನುಸಾರ ನಾವು ಎಲ್ಲ ಖಜಾನೆಗಳಿಂದ ಏನಾಗಬೇಕಂತೆ, ಸಂಪನ್ನರಾಗಬೇಕಂತ. ಯಾವುದರಿಂದ ಸಂಪನ್ನರಾಗಬೇಕು? ಯಾವುದರಿಂದ ಸಂಪನ್ನರಾಗಬೇಕು? ಸರ್ವ ಖಜಾನೆಗಳು. ಯಾವ್ದದು ಸರ್ವ ಖಜಾನೆ? ಬಟ್ಟೆನ, ಬಂಗಾರನ, ಸಪ್ತಗುಣಗಳು. ಬಾಬಾ ಏನ್ ಹೇಳ್ತಾರೆ, ಸರ್ವ ಖಜಾನೆ ಅಂತಂದ್ರೆ ವಿಶ್ವದಲ್ಲಿ ಇರುವಂತಹ ಯಾವ ವಸ್ತು, ವ್ಯಕ್ತಿ, ವಿಷಯಗಳಿಗೆ ಯಾವುದು ಸಮಸ್ಯೆ ಇದೆಯೋ ಅದನ್ನ ಪರಿಹಾರ ಮಾಡಲಿಕ್ಕೆ ನಿಮ್ಮತ್ತೇನಿರಬೇಕು? ಶಕ್ತಿ ಇರಬೇಕು. ಖಜಾನೆ ಅಂತಂದ್ರೇನು? ಮಹಾತ್ಮನ ಶಕ್ತಿ. ಖಜಾನೆ ಅಂತ ಯಾವ್ದಕ್ಕೆ ಹೇಳ್ತಾರೆ? ಖಜಾನೆ ಹಿಡ್ಕೊಂಡವರಿಗೆ ಖಜಾಂಚಿ ಅಂತ ಹೇಳ್ತಾರೆ. ಖಜಾನೆ ಅಂತಂದ್ರೆ ಸಂಪತ್ತು ಅಂತ. ರವಿಯಣ್ಣ, ಖಜಾನೆ ಅಂತಂದ್ರೇನು? ಖಜಾನೆ ಅಂದ್ರೆ ರಾಜ ಮಹಾರಾಜರ ಖಜಾನೆ ಇರ್ತಾ ಇತ್ತು. ಪ್ರಜೆಗಳಿಗೆ ಏನು ಅವಶ್ಯಕತೆ ಇದೋ ಅದನ್ನ ಪೂರೈಸೋದಕ್ಕೆ ಅಲ್ಲಿ ಅದು ಹಣ, ವಸ್ತು ರೂಪದಲ್ಲಿ ಅಲ್ಲಿ ಎಲ್ಲ ಇರ್ತಾ ಇತ್ತು. ಈಗಲೂ ಸಹ ಗೌರ್ಮೆಂಟ್ ಅಲ್ಲಿ ಸ್ಟಾಕ್ ಇರುತ್ತೆ, ದವಸ ಧಾನ್ಯಗಳಿಂದ ಹಿಡಿದು ಹಣ ಎಲ್ಲವೂ ಇರುತ್ತೆ. ಪ್ರಜೆಗಳಿಗೆ ಅದನ್ನೆಲ್ಲ ಪೂರೈಸಲಿಕ್ಕೆ ಖಜಾನೆಯಿಂದ ವಿನಿಯೋಗಿಸಲಾಗುತ್ತೆ. ಅಂದ್ರೆ ನಾವು ಖಜಾನೆ, ಹೇಳಿ ಜಯಂತಿ ಅಕ್ಕ. ಅವಶ್ಯಕತೆಗಳನ್ನ ಪೂರೈಸುವುದು. ಅಂದ್ರೆ ಮುಂದೆ ನಮ್ಗೇನೋ ಒಂದು ಸಮಸ್ಯೆಗಳು ಬರೋದಿರ್ತಾವೆ ಅಲ್ವಾ? ಅದನ್ನ ಎದುರಿಸಲಿಕ್ಕೆ ಈಗಿನಿಂದನೇ ನಾವೇನ್ ಮಾಡ್ಬೇಕಾಗತ್ತೆ? ಅದನ್ನ ಸ್ಟಾಕ್ ಮಾಡಿ ಇಟ್ಕೊಳ್ಬೇಕಾಗತ್ತ. ಸರಿನಾ? ಆ ಸ್ಟಾಕ್ ಮಾಡಿ ಇಟ್ಕೊಂಡಿರುವಂತದ್ದು ಮುಂದೆ ಬರುವಂತ ಸಮಸ್ಯೆಗಳಿಗೆ ಈ ಖಜಾನೆಯಿಂದ ಏನ್ ಮಾಡ್ಬೋದು? ಪರಿಹಾರ ಮಾಡ್ಬೋದು. ಈಗ ನಮ್ಗೆ ಅರ್ಜೆಂಟ್ ಆಗಿ ಯಾವ ಖಜಾನೆ ಬೇಕಾಗಿದೆ ರಾಕೇಶ್ ಅಣ್ಣ? ಸಪ್ತಗುಣಗಳ ಖಜಾನೆ ಬೇಕಾಗಿದೆ. ಸಿಲಿಂಡರ್ ಬೇಕಾಗಿದೆ. ಫುಲ್ ಡಿಮಾಂಡ್ ಇದೆ ಅಲ್ವಾ ಇವಾಗ? ಸಿಲಿಂಡರ್ ಫುಲ್ ಡಿಮಾಂಡ್ ಇದೆ. 2 ತಿಂಗಳಿಗೆ 3 ತಿಂಗಳಿಗೆ ಒಂದ್ಸಲ ಅಲ್ವಾ? ಹಾಗೆ ಬಾಬಾನು ಕೂಡ ಹೇಳ್ತಾರೆ, ಇಂಥ ಸಮಯದಲ್ಲಿ ಮನೆಯಲ್ಲಿ 2 ತಿಂಗಳು 3 ತಿಂಗಳು ಏನ್ ಮಾಡಿ, ದವಸ ಧಾನ್ಯವನ್ನು ಸ್ಟಾಕ್ ಇಟ್ಕೊಳ್ಳಿ, ಕ್ಯಾಶ್ ಅನ್ನು ಸ್ವಲ್ಪ ಮನೇಲಿ ತಂದ್ಬಿಟ್ಟು ಇಟ್ಕೊಳ್ಳಿ, ನೀರನ್ನ ಸ್ಟಾಕ್ ಇಟ್ಕೊಳ್ಳಿ, ಮೆಡಿಸಿನ್ಸ್ ಅನ್ನ ಸ್ಟಾಕ್ ಇಟ್ಕೊಳ್ಳಿ. ಸರಿ, ಆದ್ಮೇಲೆ ಕಸವನ್ನ ಸ್ಟಾಕ್ ಇಟ್ಕೊಳ್ಳೋದಕ್ಕೆ ಖಜಾನೆ ಅಂತ ಹೇಳ್ತಾರ? ಇಲ್ಲ. ಕೆಸರು, ಖಜಾನೆ, ದುರ್ಗುಣಗಳು ಇಲ್ಲ ಅಲ್ವಾ? ಯಾವ ಖಜಾನೆ ನಿಮ್ಮ ಮುಂದಿನ ಭವಿಷ್ಯಕ್ಕೋಸ್ಕರ, ನಿಮಗಾಗ್ಲಿ ಬೇರೆಯವರಿಗಾಗ್ಲಿ, ಆ ಖಜಾನೆಯಿಂದ ನಿಮ್ಮ ಪರಿಸ್ಥಿತಿಗಳು, ವಿಘ್ನಗಳು, ತೊಂದರೆಗಳು, ಕಷ್ಟಗಳು ಏನಾಗ್ಬೇಕು? ಪರಿಹಾರ ಆಗ್ಬೇಕು. ಅದನ್ನು ಎದುರಿಸುವಂತ ಶಕ್ತಿ ಸಿಗ್ತದೆ ಅಲ್ವಾ? ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಹಣ ಇಟ್ಟಿರ್ತೀವಿ, FD ಇಟ್ಕೊಂಡಿರ್ತೀವಿ. ಯಾಕೆ? ಭವಿಷ್ಯದ ರಕ್ಷಣೆಗೋಸ್ಕರ. ಈಗ ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ ಮಕ್ಕಳೇ. ನಿಮ್ಗೆ ಏನ್ ಖಜಾನೆ ಬೇಕು? ನಿಮ್ಗೇನ್ ಖಜಾನೆ ಬೇಕು? ಈಗ ಮಕ್ಕಳಿಗೆ ಮದುವೆ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ತಾರೆ? ನಗರ ತಗ ಏನ್ ಮಾಡ್ತಾರೆ? ಮಕ್ಕಳಿಗೆ ಮದುವೆ ಮಾಡ್ಬೇಕು ಅಂತಂದ್ರೆ ಹೆಣ್ಮಕ್ಳಿಗೆ ಒಡವೆ, ಬಂಗಾರ ಮೊದ್ಲೇ ಮಾಡಿ ಇಟ್ಕೊಳ್ತಾರೆ ತಾನೆ. ಬಂಗಾರದ ರೇಟ್ ಜಾಸ್ತಿ ಆಗ್ಬಿಡ್ಬೋದು ಅಂತ ಅಲ್ವಾ? ಆಮೇಲೆ ಈಗ ನಮ್ಗೇನ್ ಖಜಾನೆ ಬೇಕು? ಸಮಯದ ಖಜಾನೆ. ಆಮೇಲೆ ಶಾಂತಿ, ಜ್ಞಾನದ ಖಜಾನೆ, ಶಕ್ತಿಗಳ ಖಜಾನೆ, ಶ್ವಾಸದ ಖಜಾನೆ, ಸಂಕಲ್ಪದ. ನೀವು ಯಾವ ಹೆಸರು ಹೇಳ್ತಾ ಇದ್ದೀರಿ ನೀವು? ಸರಿ, ಓಕೆ. ಯಾವ್ದಕ್ಕೋಸ್ಕರ ಬೇಕು? ಯಾರಿಗೋಸ್ಕರ ಬೇಕು? ಆತ್ಮಕ್ಕೋಸ್ಕರ, ವಿಶ್ವ ಕಲ್ಯಾಣಕ್ಕೋಸ್ಕರ. ಭವಿಷ್ಯದಲ್ಲಿ ಪೂರ್ತಿ ವಿಶ್ವದವರು ನಿಮ್ಮೆದಗಡೆಗೆ ಬರ್ತಾರೆ. ಶಾರೀರಿಕವಾಗಿ ಬರ್ಲಿಕ್ಕೆ ಆಗೋದಿಲ್ಲ. ಹೆಂಗೆ ಬರ್ತಾರೆ? ಮಾನಸಿಕವಾಗಿ. ಅವ್ರ ಎಲ್ಲ ಸಮಸ್ಯೆಗಳೇನಾಗ್ಬೇಕು?
ಅದು ಆತ್ಮದ್ದಿರ್ಲಿ, ಶರೀರದ್ದಿರ್ಲಿ, ಕಾಯಿಲೆ ಇರ್ಲಿ, ಹಣಕಾಸಿಂದಿರ್ಲಿ, ಸಂಬಂಧ ಸಂಪರ್ಕದಿರ್ಲಿ, ಇವಿಲ್ ಸೋಲ್ಸಿಂದಿರ್ಲಿ, ನೋವಿರ್ಲಿ, ಯಾವುದೇ ಸಮಸ್ಯೆ ಇದ್ದು ಎಲ್ಲಾ ಸಮಸ್ಯೆಗಳಿಗೂ ಕೂಡ ಏನಿರ್ಬೇಕು? ಪರಿಹಾರ ನಿಮ್ಮ ಹತ್ರ ಇರಬೇಕು. ಅಷ್ಟು ಸ್ಟಾಕ್ ನಿಮ್ಮ ಹತ್ರ ಜಮಾ ಇದೆಯಾ ಅಂತ ಬಾಬಾ ಕೇಳ್ತಾರೆ. ಇದೆಯಾ? ಇದೆಯಾ? ಸದ್ಯಕ್ಕಿಲ್ಲ. ಇಲ್ಲ. ಅದರಿಂದ ನೀವೇನಾಗ್ಬೇಕು? ಸಂಪನ್ನರು ಆಗ್ಬೇಕು. ಆಗ್ಬೇಕು. ಹಾಗಿದ್ರೆ ವಿಶ್ವಕ್ಕೆ ಬೇಕಾಗಿರುವಷ್ಟು ಸಂಪಾದನೆ ಮಾಡುವಷ್ಟು ಕೆಪಾಸಿಟಿ, ಯೋಗ್ಯತೆ, ಸ್ಥಳ ನಮ್ಮಲ್ಲಿದೆಯಾ? ಇದೆಯಾ ರಾಕೇಶಣ್ಣ? ಇದೆ ಅಣ್ಣ, ಇದೆ. ಹೌದಾ? ವಿಶ್ವಕ್ಕೆಲ್ಲ ಎಷ್ಟು ಗ್ಯಾಸ್ ಬೇಕು ಅಷ್ಟೇ ಸ್ಟಾಕ್ ಇಡ್ಲಿಕ್ಕೆ ನಿಮ್ಮಲ್ಲಿ ಜಾಗ ಇದೆಯಾ? ಅಷ್ಟಿಲ್ಲ. ಅಷ್ಟಿಲ್ಲ. ನಿಮ್ಮೂರಿಗೂ ಕೊಡುವಷ್ಟೇ ಇಲ್ಲ ಅಲ್ಲಿ, ಇನ್ನು ವಿಶ್ವಕ್ಕೆಲ್ಲ ಏನ್ ಕೊಡ್ತೀರಿ? ಅಲ್ವಾ? ಇಲ್ಲಿ ಬಾಬಾ ಹೇಳ್ತಾರೆ ಆಕ್ಚುಲಿ ಏನು ಅಂತಂದ್ರೆ, ನಾವು ಸಂಪನ್ನ ಮಾಡ್ಕೊಳ್ಳೋದಕ್ಕಿಂತ ಬಾಬಾ ನನ್ನ ಜೊತೆಲಿ ಇರ್ಬೇಕು. ಸ್ಟಾಕ್ ಇಟ್ಕೊಳ್ಳೋದು ಯಾರು? ಬಾಬಾ. ಬಾಬಾ. ಇವಾಗ ಸಮುದ್ರವನ್ನ ತಂದ್ಬಿಟ್ಟು ಲೋಟದಲ್ಲಿ ಸ್ಟಾಕ್ ಇಟ್ಕೊಳ್ಲಿಕ್ಕೆ ಆಗತ್ತಾ? ಆಗಲ್ಲ. ನಾವೆಲ್ಲ ಯಾರು ಒಂದೊಂದು ಹನಿ ಅಲ್ವಾ, ಒಂದೊಂದು ಗ್ಲಾಸ್ನವರು. ಸಮುದ್ರವನ್ನು ಇದನ್ನ ಇಟ್ಕೊಳ್ತೀವಿ ಅಂತ ಜನ ನಗ್ತಾರೋ ನಗಲ್ವೋ? ನಗ್ತಾರೆ. ಇರ್ತಾರೆ. ನಾನು ಸಮುದ್ರದಲ್ಲಿ ಹೋಗಿ ಇರ್ಬೇಕೇ ಹೊರ್ತು ಅದು ನಮ್ಮನೆ ಬಾಗಿಲಿಗೆ ಬರ್ಬಾರ್ದು. ಹಾಗಿದ್ರೆ ಸರ್ವ ಖಜಾನೆಯಿಂದ ಸಂಪನ್ನ ಅಂತಂದೇನು ಆತ್ಮೀಯರೇ? ಏನಾದ್ರೂ ಗೂಢಾರ್ಥ ಇರ್ಬೋದು ಹೇಳಿ ನೋಡೋಣ. ಈಗ ನಾವು ಸಾಧನೆಯನ್ನ ಮಾಡಿ ಈಶ್ವರ್ಯ ಶಕ್ತಿಗಳನ್ನ ನಾನು ಸ್ಟಾಕ್ ಮಾಡಿಟ್ಕೊಂಡು ಭವಿಷ್ಯದಲ್ಲಿ ನಾನು ಕೊಡೋದಂತನ ಏನು? ಏನಿರ್ಬೋದು ಸೀಕ್ರೆಟ್? ತಂದೆ ಜೊತೆಯಲ್ಲಿ ಎಲ್ಲ ಸರ್ವ ಖಜಾನೆಗಳು ಇರುತ್ತೆ. ಹಾಗಾಗಿ ತಂದೆಯನ್ನ ಜೊತೆಯಲ್ಲಿ ಇಟ್ಕೊಂಡ್ರೆ ಹಾ, ಎಲ್ಲ ಖಜಾನೆಗಳು ನಮ್ಮಲ್ಲೇ ಇದ್ದಂಗೆ. ಹೆಂಗೆ ಇಟ್ಕೊಳ್ಬೇಕು? ತಂದೆ ಜೊತೆ ನಾವ್ ಇರ್ಬೇಕು. ಚೆನ್ನಮ್ಮಕ್ಕ ಅವ್ರು ಮಾತಾಡ್ತಿದಾರಲ್ವಾ, ಅವ್ರು ಮಾತಾಡಾದ್ಮೇಲೆ ಮಾತಾಡಿ. ಹೇಳಿ ಅಕ್ಕ ನಾಗರತ್ನ. ಸರ್ವ ಖಜಾನೆಗಳನ್ನ ನಾವು ಪ್ರಾಪ್ತಿ ಮಾಡ್ಕೋಬೇಕಂದ್ರೆ ಸದಾ ಕಾಲಕ್ಕೂ ನಮ್ಮ ತನು ಮನವನ್ನ ಭಗವಂತನಿಗೆ ಅರ್ಪಣೆ ಮಾಡಿರ್ಬೇಕು ಅಲ್ವಾ? ಅಂದ್ರೆ ಅಲ್ಲಿ ಬಾಬಾ ಮಾತ್ರ ಇರ್ಬೇಕು. ಯಾರಿರ್ಬೇಕು? ಬಾಬಾ ಮಾತ್ರ. ಅಲ್ಲಿ ಇರಬೇಕು. ನನ್ನ ಹಿಂದಿನ ಸಾಲ ತೀರಿಸು, ಮುಂದಿನ ತೀರಿಸು, ಈಗ ನನಗೆ ಅದನ್ನು ಕೊಡು, ಇದನ್ನು ಕೊಡು ಅಂತ ನಾವೇನ್ ಮಾಡುವಂಗಿಲ್ಲ, ಕೇಳುವಂಗಿಲ್ಲ. ತನು ಮನ ಧನ ಶ್ವಾಸ ಸಮಯ ಸಂಕಲ್ಪ ಕರ್ಮ ಕರ್ಮೇಂದ್ರಿಯ ಕರ್ಮದ ಫಲ ಎಲ್ಲ ಯಾರಿಗೆ ಸಮರ್ಪಣೆ? ಬಾಬಾ. ಅಲ್ಲಿ ಕೇವಲ ಬಾಬಾ ಮಾತ್ರ ಇದ್ದಾರೆ. ಓಕೆ, ಈಗ ಸಣ್ಣ ಮಗು ತಾಯಿಯ ಮಡಿಲಲ್ಲಿ ಇರ್ತದೆ. ಓಕೆ, ಆವಾಗ ಆ ಸಣ್ಣ ಮಗುವಿನ ಶರೀರ ಹೇಳುವಂತ ಸಾಧನದ ಮೇಲೆ ಎಲ್ಲಾ ಟ್ರೀಟ್ಮೆಂಟ್ ಮಾಡೋದು ಯಾರು? ತಾಯಿ. ಅನುಭವ ಆಗೋದು ಯಾರಿಗೆ? ಮಗುಗೆ. ಅದನ್ನ ಮಗು ಏನಾದ್ರು ಸಂಕಲ್ಪ ಮಾಡತ್ತ, ಇದನ್ನು ಬೇಕು ಅದನ್ನು ಬೇಕು ಅಂತ ಕೇಳತ್ತಾ ಬೇಡತ್ತಾ? ಮಾಡೋದಿಲ್ಲ. ಹಾಗೆ ನಮ್ಮ ಜೀವನದಲ್ಲಿ ಏನಾಗ್ಬೇಕು ಆತ್ಮೀಯರೇ? ಲೌಕಿಕ ಕಾರ್ಯ ಇರ್ಲಿ, ಅಲೌಕಿಕ ಕಾರ್ಯ ಇರ್ಲಿ, ಯಾವುದೇ ಕಾರ್ಯ ಇರ್ಲಿ, ಈಶ್ವರಿ ಸೇವೆ ಇರ್ಲಿ, ಪುರುಷಾರ್ಥ ಇರ್ಲಿ, ಸಾಧನ ಇರ್ಲಿ, ಏನಿದ್ದೂನು ಕೂಡ ಪ್ರತಿ ಕ್ಷಣ ನಮ್ಗನ್ಸ್ಬೇಕು ಈ ಎಲ್ಲ ಕಾರ್ಯವನ್ನು ಯಾರು ಮಾಡ್ತಿದ್ದಾರೆ? ಬಾಬಾ. ಮೇರಾ ಬಾಬಾ. ಯಾವ್ದಿಂದ? ನಮ್ಮ ಈ ಕರ್ಮೇಂದ್ರಿಯಗಳ ಮೂಲಕ ನಾವು ಸಾಧನ ಆಗಿದ್ದೀವಿ. ಮಾಡ್ತಾ ಇರೋದು ಯಾರು? ಬಾಬಾ. ನಿಮ್ಗೆ ಅನ್ಸ್ಬೇಕು ಅಲ್ಲಿ ಕೂತ್ಕೊಂಡಿರುವಂತ ಬಾಬಾ ವಿಶ್ವದ ಎಲ್ಲರಿಗೂ ಕೂಡ ಏನ್ ಮಾಡ್ತಿದ್ದಾರೆ? ಏನೇನು ಬೇಕು ಅದನ್ನ ಕೊಡ್ತಾ ಇದ್ದಾರೆ. ಅದಕ್ಕೆ ನಿಮ್ಗೇನಾದ್ರು ಚೇರ್ ಬೇಕೋ, ಸಿಂಹಾಸನ ಬೇಕೋ, ಸ್ಟೇಜ್ ಬೇಕೋ, ಏನ್ ಬೇಕು? ಮನಸ್ಸನ್ನ ಆ ಸ್ಟೇಜಲ್ಲಿ ಇರ್ಬೇಕು. ನಾವೇನ್ ಮಾಡ್ತೀವಿ? ಶರೀರವನ್ನು ಬಿಟ್ಟು ಇರ್ತೀವಿ ಅಲ್ವಾ? ಬೇಕಾಗಿರೋದು ಯಾವ್ದಿಲ್ಲಿ? ಮನಸ್ಸು. ಮನಸ್ಸನ್ನ ಅಷ್ಟು ನಿರ್ಮಲ, ನಿಸ್ವಾರ್ಥ, ನಿಮಿತ್ತ ಆ ಭಾವದಿಂದ ಭಗವಂತನ ಹತ್ರ ಇಡಬೇಕು. ಮತ್ತೆ ಭಗವಂತ ಅದನ್ನು ಉಪಯೋಗ ಮಾಡ್ತಾ ಇರುವಂತ ಅನುಭವ ನನಗೆ ಆಗ್ಬೇಕು. ಬರೀ ಬಾಯಲ್ಲಿ ಬಾಬಾ 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 ಅಂತ ಹೇಳುವಂಗಿಲ್ಲ, ಅಥವಾ ಕಿರಣಗಳು ಹೋಗ್ತಾ ಇದೆ ಅಂತ ಹೇಳುವಂಗೂ ಇಲ್ಲ, ನೋಡುವಂಗೂ ಇಲ್ಲ. ಏನಾಗ್ಬೇಕು? ಅನುಭವ. ಈ ಸ್ಟೇಜ್ ನಿಮ್ಮದು ಬಂದಿದೆಯಾ? ಇದು ಭಗವಂತನ ಪ್ರಶ್ನೆ. ಅದು ಯಾವಾಗ ಬರ್ಬೇಕಂತೆ?
ಈಗ ಬರ್ಬೇಕಣ್ಣ. ಒಂದ್ ಕಡೆ ಕೂತ್ಕೊಂಡು ಯೋಗ ಮಾಡ್ದಾಗಲ್ಲ, ನಡೆದಾಡ್ತಾ ಓಡಾಡ್ತಾ ಕರ್ಮ ಮಾಡ್ತಾ ಇದ್ದಾಗ್ಲೂ ಕೂಡ ಆ ಸ್ಟೇಜ್ ಅನುಭವ ಆಗ್ಬೇಕು. ಅಲ್ಲಿ ಬಾಬಾ ಮಾತ್ರ ಇರ್ಬೇಕು ಅಲ್ವಾ. ಹೇಗೆ ಅಂತಂದ್ರೆ ಒಂದು ಮಗು ಎಲ್ಲೂ ಹೋಗ್ತಾ ಇದೆ, ಆದ್ರೆ ಮಗು ಹೋಗ್ತಾ ಇಲ್ಲ, ಅಮ್ಮನ ಮಡಿಲಲ್ಲಿ ಇದೆ. ಹೋಗ್ಬೇಕಾಗಿರೋದು ಯಾರು? ಮಗು. ಮಗು ಆರೋಗ್ಯ ಸರಿ ಇಲ್ಲ, ಹಾಸ್ಪಿಟ್ಲಿಗೆ ಹೋಗುತ್ತಾನೆ. ಮಗುನೇ ಹೋಗ್ಬೋದು, ಅಮ್ಮ ಮಡಿಲಲ್ಲಿ ಇಟ್ಕೊಂಡು ಹೋಗ್ಬೋದು ಅಲ್ವಾ. ಹಾಗೆ ನಮ್ಗೆ ಏನ್ ಅನ್ಸ್ಬೇಕು, ನಮ್ಮ ಪ್ರತಿಯೊಂದು ಕಾರ್ಯವನ್ನು ಯಾರು ಮಾಡ್ತಿದ್ದಾರೆ? ಬಾಬಾ ಬಾಬಾ. ನಿಮ್ಗೊಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ, ಸರಿನಾ? ನಿನ್ನೆ ನಮ್ಮ ಒಬ್ಬ ರಿಲೇಷನ್ ಏನ್ ಮಾಡಿದ್ರು, ಫೋನ್ ಮಾಡಿದ್ರು ಬೆಳಿಗ್ಗೆ. ನಮ್ಮಲ್ಲಿ ಒಂದು ಅಪ್ಪೆ ಮಿಡಿ ಅಂತ ಒಂದು ಇದು ಬರ್ತದೆ, ಏನು ಮಾವಿನಕಾಯಿ, ಅದು ಉಪ್ಪಿನಕಾಯಿಗೆ ಯೂಸ್ ಮಾಡ್ತಾರೆ ಸ್ಪೆಷಲ್. ಈ ವರ್ಷ ತುಂಬಾ ಆಗಿದೆ, ನನಗೆ ಅದೆಲ್ಲ ವಿಷಯ ಗೊತ್ತಿಲ್ಲ, ತುಂಬಾ ಆಗಿದೆ ಭೇಟಿ ನನಗೇನು ಗೊತ್ತಿಲ್ಲ. ಸರಿ, ಅವ್ರು ಫೋನ್ ಮಾಡಿದ್ರು, ಇವತ್ತು ನಾನು ಬರ್ತಾ ನಮ್ಮಲ್ಲೂ ಇದಿದೆ ಆ ಮಾವಿನ ಮಿಡಿ, ನಾನು ತೊಗೊಂಡು ಬರ್ತಾ ಇದ್ದೀನಿ, ಯಾರು ತಗೊಳ್ಳೋರು ಇದ್ದಾರಾ ಅಂತ ಹೇಳಿದೆ. ಬನ್ನಿ ನೋಡೋಣ ಅಂತಂದು. ಸರಿ, ಆ ವಿಷಯವನ್ನು ಬಾಬಾನಿಗೆ ಹೇಳಿದೆ. ಸರಿನಾ? ಅವ್ರು ಸುಮಾರು 2300 ಮಾವಿನಕಾಯಿ ತಗೊಂಡು ಬಂದಿದ್ದು. ಸರಿ, ಬಂದ ಮೇಲೆ ಎಷ್ಟು ಬೇಗ 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 ಒಳ್ಳೆ ರೇಟಲ್ಲಿ ಸೇಲ್ ಆಗ್ಬಿಟ್ಟು ಹೋಯ್ತು ಅಂತಂದ್ರೆ, ಬಾಬನಿಗೆ ಏನ್ ಹೇಳಿದೆ? ಬಾಬಾ ಥ್ಯಾಂಕ್ ಯು ಅಲ್ವಾ. ಪಾಪ ರೈತರು ಅಲ್ಲಿ ಮಾರ್ಕೆಟಿಗೆ ಬಂದು ಬೆಳಗಿಂದ ಸಾಯಂಕಾಲದವ್ರು ಕೂತ್ಕೊಂಡಿರ್ತಾರೆ, ಅಲ್ಲಿ ಅವ್ರದ್ದು ಸೇಲ್ ಆಗ್ಲಿಲ್ಲ, ಇಲ್ಲಿ ಬಂದು ಟಕ 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 ಅಂತ ಸೇಲ್ ಮಾಡಿ ಕಳಿಸ್ಬಿಟ್ರು. ಒಬ್ಬರದಾದ್ಮೇಲೆ ಒಬ್ಬರು. ಅಂದ್ರೆ ಪ್ರತಿಯೊಂದು ಕರ್ಮದಲ್ಲೂ ಬಾಬಾ ನಮ್ಮ ಜೊತೆಯಲ್ಲಿರುವಂತ ಅನುಭವ ನಮಗೆ ಆಗಬೇಕು. ಎಸ್, ಇದು ಭಗವಂತನಿಂದ ಮಾತ್ರ ಆಗತ್ತೆ ಹೊರತು ಬೇರೆ ಯಾರಿಂದನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಮ್ಮಮ್ಮ ತುಂಬಾ ಖುಷಿಯಾಗಿಬಿಟ್ಟಿದ್ದಾರೆ. ಯಾಕೆ ಹೇಳಿ? ನಮ್ ತವರು ಮನೆಯವ್ರ ಕೆಲಸ ನೀನ್ ಮಾಡ್ಕೊಟ್ಟಿದ್ಯಲ್ಲ ಅಂತ. ಅಜ್ಜನ ಮನೆಯಿಂದ ಬಂದಿದ್ದ ಮಾಮನ ಮಗ, ಸರಿನಾ? ಅಂದ್ರೆ ಅದರಿಂದನೂ ಆತ್ಮಗಳೇನಾಗ್ಬಿಡ್ತಾರೆ? ಖುಷಿ ಆಗ್ಬಿಡ್ತಾರೆ. ಆತ್ಮನೂ ಖುಷಿ ಆಗ್ತದೆ, ಇಲ್ಲಿ ನಮ್ಮಮ್ಮನೂ ಖುಷಿಯಾಗಿದ್ದಾರೆ ಅಲ್ವಾ. ಅಂದ್ರೆ ಆ ಒಂದು ಸಣ್ಣ ಕರ್ಮದ ಮೂಲಕ ಏನಾಗ್ತದೆ, ಯಾವಾಗ ಯಾವ ಸಂಯೋಗ ಬೇಕು ಆ ಸಂಯೋಗ ಬಾಬಾ ಏನ್ ಮಾಡ್ತಾರೆ, ಅವರಿಗೆ ಕೊಡ್ತಾರೆ. ಅದಕ್ಕೆ ಕಾರಣ ಬಾಬಾ ನಮ್ ಜೊತೆಲಿ ಇರ್ಬೇಕು, ಅಥವಾ ಬಾಬಾನೇ ಕರ್ಮವನ್ನ ಇಲ್ಲಿ ಆಕ್ಚುಲಿ ಏನು ಜೊತೆ ಹೇಳೋದಕ್ಕಿಂತ ಸ್ವತಃ ಬಾಬಾನೇ ಕರ್ಮವನ್ನ ಮಾಡ್ಬೇಕು. ನಾನು ಜೀರೋ ಆಗ್ಬೇಕು, ದಿನದಿಂದ ದಿನಕ್ಕೆ ಸತ್ತೋಗ್ಬೇಕು. ನಾನು ಯಾವ್ದಿಂದ? ಶರೀರದ ಬಾಣದಿಂದ. ನಾನ್ ಮಾಡ್ಬೇಕು ಅಂತ ನಾನು ಅಂತ ಹೇಳ್ತೀನಲ್ಲ, ಆ ನಾನು ಹೇಳೋದ್ರಿಂದ ಏನಾಗ್ಬೇಕು? ಸುಟ್ಟು ಬೂದಿ ಆಗ್ಬಿಟ್ಟು ಅಲ್ಲಿ ಭಗವಂತ ಮಾತ್ರ ಇದ್ದಾಗ ಅವಾಗ ಏನಾಗ್ತದೆ? ಭಗವಂತನ ಪ್ರತ್ಯಕ್ಷತೆ ಆಗುತ್ತೆ. ಹಂಗಂದ್ರೆ ನಾಗರತ್ನಕ್ಕ ಬಾಬಾ ಮಾತಿರ್ಬೇಕು ಅಂತ ಏನರ್ಥ? ಸೇವೆ ಆಗ್ಬೇಕು, ಕರ್ಮ ನಡಿಬೇಕು. ಬಾಬಾ ಒಂದು ಸುಂದರ ಉದಾಹರಣೆ ಹೇಳ್ತಾರೆ, ಸರಿನಾ? ಯೋಗೇಶಣ್ಣನ ಶರೀರದ ಚರ್ಮದ ಬಣ್ಣ ಕಪ್ಪು ಅಂತ ತಿಳ್ಕೊಳ್ಳಿ. ಯಾವ್ದು ಬಣ್ಣ? ಕಪ್ಪು. ಈಗ ನಾನೇನ್ ಮಾಡ್ತೀನಿ ಅಂತಂದ್ರೆ, ನಾಗರತ್ನಕ್ಕವರು ಬ್ಯೂಟಿ ಪಾರ್ಲರ್ಗೆ ಹೋಗ್ತೇನೆ, ಸರಿ? ಅವ್ರೇನ್ ಮಾಡ್ತಾರೆ ಅಂದ್ರೆ ನನಗೆ ಪೂರ್ತಿ ಫೇರ್ ಅಂಡ್ ಲವ್ಲಿ ಆಗ್ಬಿಟ್ಟು ಬೆಳ್ಳಗ್ ಮಾಡ್ಬಿಡ್ತಾರೆ. ಏನ್ ಮಾಡ್ಬಿಡ್ತಾರೆ? ಅಲ್ಲಿಂದ ನಾನು ಹೊರಗಡೆಗೆ ಬರ್ತೇನೆ, ಇಲ್ಲಿ ಪ್ರಪಂಚಕ್ಕೆ. ಓಕೆ, ಆವಾಗ ಜನರಿಗೆ ಏನ್ ಕಾಣುತ್ತೆ? ನನ್ನ ಚರ್ಮ ಬೆಳ್ಳೆ ಕಾಣುತ್ತೋ ಕಪ್ಪು ಕಾಣುತ್ತೋ? ಅದು ಯೋಗೇಶ್ವರನ ಚರ್ಮದ ಬಣ್ಣನೋ ಫೇರ್ ಅಂಡ್ ಲವ್ಲಿ ಬಣ್ಣನೋ? ಅವಾಗ ಏನಾಗತ್ತೆ? ನನ್ನ ಒರಿಜಿನಲ್ ಬಣ್ಣ ಕಾಣೋದೇ ಇಲ್ವಲ್ಲ. ಜನ ಯಾವ್ದನ್ನ ನೋಡ್ತಾರೆ? ಹಾಗೆ ಸಂಪೂರ್ಣವಾಗಿ ನಿಮ್ಮ ಎದುರುಗಡೆ ಯಾರು ಇರ್ಬೇಕು? ಬಾಬಾನೇ ಇರ್ಬೇಕು. ಇಲ್ಲಿ ಅರ್ಧ ಮರ್ಧ ನಾನು ಹಚ್ಕೊಂಡಿದ್ದಿದ್ದು ಏನಾಗ್ತದೆ? ಅಲ್ವಾ? ಓಕೆ, ಮುಖಕ್ಕೆ ಮಾತು ಹಚ್ಕೊಂಡೆ, ಕೈ ಹಂಗೆ ಏನೂ ಇಲ್ಲ, ಅವಾಗ ಏನಾಗತ್ತೆ? ಕೈ ಕಪ್ಪಾಗಿರ್ತದೆ, ಇದೇನಾಗಿರ್ತದೆ? ಬೆಳಗಾಗಿರ್ತದೆ. ಅವಾಗ ಜನಗೆ ಏನ್ ಬಂದ್ಬಿಡ್ತದೆ? ಡೌಟ್ ಬಂದ್ಬಿಡ್ತದೆ ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಅಲ್ಲಿ ಕೇವಲ ಬಾಬಾ ಮಾತ್ರ ಇರಬೇಕು. आज सर्व खजानों की दाता अपने खजानों की मालिक बच्चों को देख रहे हैं. ಇವತ್ತು ಸರ್ವ ಖಜಾನೆಗಳನ್ನ ಕೊಡುವಂತ ದಾತ ತನ್ನ ಖಜಾನೆಯ ಮಾಲೀಕರನ್ನ ಏನ್ ಮಾಡ್ತಿದ್ದಾರೆ? ನೋಡ್ತಾ ಇದ್ದಾರೆ. ಸರಿ, ನಿಮ್ಮಲ್ಲಿ ಎಷ್ಟು ಜನರಿಗೆ ಖಜಾನೆ ಬೇಕು ಹೇಳಿ ನೋಡೋಣ. ಯಾರ್ಯಾರಿಗೆ ಖಜಾನೆ ಬೇಕು? ಎಲ್ರಿಗೂ ಬೇಕು. ಎಲ್ರ ಕತೆ ಬೇಡ, ನಿಮ್ಗೆ ಎಷ್ಟು ಜನರಿಗೆ ಭಗವಂತನ ಖಜಾನೆ ಬೇಕು? ಕೈ ಎತ್ತಿ.
ಅಲ್ವಾ? ಬಾಯಲ್ಲಿ ಹೇಳಿ, ನನಗೆ ಬೇಕು ಭಗವಂತನ ಖಜಾನೆ ಅಂತ. ನನಗ್ ಬೇಕು. ಬೇಕು ತಾನೆ? ಬೇಕು ಬಾಬಾ. ಬೇಕು ತಾನೆ? ಓಕೆ. ಬೇಕು. ನನಗೆ ಬೇಡ, ನನ್ಗೂ ನಿಮ್ಗೆಲ್ಲರಿಗೂ ಬೇಕು. ಆ ನನ್ಗೂ ಬೇಡ. ಬೇಡ, ಹಾಗಿದ್ರೆ ಕೊಡಿ ಸ್ವಲ್ಪ. ಭಗವಂತ ನನ್ ಜೊತೆ ಕನೆಕ್ಟ್ ಆಗಿದ್ದಾರೆ. ನಿಮ್ಗೆ ಏನ್ ಬೇಕೋ ಅದು ಭಗವಂತ ಕೊಡ್ತಾ ಇರ್ತಾರೆ. ಹ್ಮ್. ನನ್ ಮುಖಾಂತರ ಭಗ ಕೊಡ್ತಾರೆ. ಓ, ನನ್ನ ಮುಖಾಂತರ ನನ್ನ ಬಂದಿಲ್ವಾ ಅಲ್ಲಿ? ನನ್ನ ಮುಖಾಂತರ ನಾನು ಬಂದ್ಬಿಡ್ತಲ್ಲ ಅಲ್ಲಿ. ಹ? ನನ್ನ ಮುಖಾಂತರ ಹೆಂಗ್ ಮಾಡ್ತಾರೆ? ತನು ಮನ ಧನ ಎಲ್ಲ ಅವಂದಾದ್ಮೇಲೆ ನಾನು ಒಳ್ಳೆ ನೀನ್ ಬಂದೆ ಅಲ್ಲಿ. ಅಲ್ಲಿ ನನ್ನ ತನುವಿನ ಮುಖಾಂತರ ಅದು ನನ್ನದು ಅಂತ ಬಂತಲ್ಲ, ಮೈಪನ್ ಬಂತಲ್ಲ ಅಲ್ಲಿ ನಿಮಿತ್ತ ಭಾವ ಇಲ್ಲ ಆಯ್ತು. ನನ್ನ ತನು ಅಂತ ಅಂದ್ಮೇಲೆ ನೀವು ಅವನಿಗೆ ಹೆಂಗ್ ಕೊಟ್ಟಂಗಾಯ್ತು? ತನು ನಿನ್ನದು ಅಂದ್ಮೇಲೆ ಮಾಲೀಕ ಯಾರಾದ್ರು? ಭಗವಂತ ಬಾಬಾ. ತನುವಿನ ಮೂಲಕ ಕೊಡ್ತಾರೆ. ಭಗವಂತ ಅವನ ತನುವಿನ ಮೂಲಕ, ಅವನ ಮನದ ಮೂಲಕ ಅವನು ಕೊಡ್ತಾ ಇದ್ದಾನೆ ಅಷ್ಟೇ, ನಂದಲ್ಲ ಅಲ್ಲಿ ಅಲ್ಲ. ಈಗ ಪ್ರಶ್ನೆ, ಈಗ ನಿಮ್ಗೆ ಖಜಾನೆ ಬೇಕು, ಖಜಾನೆ ಮಾಲೀಕ ಬೇಕು? ಮಾಲೀಕ. ಮಾಲೀಕ ಬೇಕು. ಮಾಲೀಕ ಬೇಕು. ಮತ್ತೆ ಇವಾಗ ಖಜಾನೆ ಬೇಕು ಅಂದ್ರೆ ನೀವು ಮಾಲೀಕ ಅದಕ್ಕೆ ಕೇಳಿ. ಹೇಳಿರ್ಲಿಲ್ಲ ನೀವು. ನೀವು ಯೋಚನೆ ಮಾಡ್ಬೇಕಪ್ಪ. ಕೇಳಿಲ್ಲ ಅಂತ ನಾನೇನ್ ಕೇಳಿದೆ ನಿಮ್ಗೆ? ಖಜಾನೆ ಬೇಕಾ ಅಂತ ಕೇಳ್ದೆ, ಹೂ ಅಂತಂದ್ರಿ ಅಲ್ವಾ? ಈಗ ಮನೆಯವರೇ ಜೊತೆಲಿ ಇರ್ಬೇಕು, ಮನೆಯವ್ರು ದುಡ್ಡು ಕೊಡ್ಬೇಕು. ಮನೆಯವರೇ ಜೊತೆ. ಜೊತೆಲಿ ಇರ್ಬೇಕು. ಯಾಕೆ ಹೇಳಿ? ಯಾವಾಗ ಬೇಕು ಅವಾಗ ಈಸ್ಕೋಬಹುದು ಅಮೌಂಟ್. ಅಲ್ಲ, ಬಾರ್ಗೇನಿಂಗ್ ಅವರೇ ಮಾಡೋದು, ತಂದಿರೋ ಐಟಮ್ ಅವರೇ ಎತ್ಕೊಂಡು ಬರೋದು, ಮನೆ ಬಂದ್ಮೇಲೆ ಅಡಿಗೆ ಅವರೇ ಮಾಡೋದು ಅಲ್ವಾ? ಎಕ್ಸ್ಟ್ರಾ ದುಡ್ಡು ಬೇಕಾದ್ರೂ ಕೂಡ ಸಿಗತ್ತಲ್ವಾ? ಯಾವ್ದು ಉತ್ತಮ? ಮನೆಯವ್ರ ಜೊತೆಲಿ ಇರೋದೆ. ಖಜಾನೆ ನೀವೇ ಇಟ್ಕೊಳ್ಳಿ, ಖಜಾನೆ ನಮ್ ಕೈಲಿ ಕೊಡೋದು ಬೇಡ. ನಾವೇನ್ ಐಟಮ್ ತಗೊಳ್ತೀವಿ ಅದಕ್ಕೆ ನೀವು ದುಡ್ಡು ಕೊಡ್ತಾ ಹೋಗಿ ಅಷ್ಟೇ. ನನ್ನ ಕೈಲಿ ದುಡ್ಡು ಬೇಡ, ದುಡ್ಡು ನೀವೇ ಇಟ್ಕೊಳ್ಳಿ. ನೀವು ಕೊಡಿ. ಆಟೋ ಚಾರ್ಜ್ ಇರ್ಬೋದು, ಬಸ್ ಚಾರ್ಜ್ ಇರ್ಬೋದು, ಬಟ್ಟೆದಿರ್ಬೋದು, ಅಡಿಗೆದು, ಊಟದ ಏನಿದ್ರು ಕೂಡ ಏನ್ ಮಾಡೋದು? ಜೊತೆಲಿ ನೀವೇನ್ ಮಾಡ್ತಾ ಹೋಗಿ ಕೊಡ್ತಾ ಹೋಗಿ. ಈಗ ಹೇಳಿ, ಬಾಬಾ ಬೇಕೋ ಅಥವಾ ಖಜಾನೆ ಬೇಕೋ? ಬಾಬಾ ಬೇಕು. ಬಾಬಾ. ಸರಿ. ಹಾಗಿದ್ರೆ ಬಾಬಾ ಬೇಕು ಅಂತಂದ್ರೆ ನಿಮ್ಮ ಸ್ವಾರ್ಥಕ್ಕೋಸ್ಕರ ಬೇಕು, ಸರ್ವರಿಗೋಸ್ಕರ ಬೇಕು? ಸರ್ವರಿಗೋಸ್ಕರ. ಸರ್ವರಿಗೋಸ್ಕರ. ಬಾಬಾ ಬಂದ್ಬಿಟ್ಟು ನಾನು ಈ ಕೆಲಸ ಮಾಡ್ಕೊಡು, ಈ ಕೆಲಸ ಮಾಡ್ಕೊಡು ಅಂತ ಬಾಬಾನ ಕೇಳ್ಬೇಕಾ? ಹೇಳ್ಬಾರ್ದು. ಏನ್ ಹೇಳ್ಬೇಕು ಬಾಬನಿಗೆ? ಬಾಬಾ ಎಲ್ಲರ ದುಃಖವನ್ನ ಏನ್ ಮಾಡು, ಪರಿಹಾರ. ದೂರ ಮಾಡು ಅಂತ ಬಾಬನಿಗೆ ಹೇಳಿ ಅಲ್ಲಿ ತಂದು ಕುಳಿಸಿ ಅವನಿಗೆ ಸೀಟನ್ನ ಬಿಟ್ಕೊಟ್ಬಿಟ್ಟು ನೀವು ಆರಾಮಾಗಿ ಏನ್ ಮಾಡ್ಬೇಕು? ಈಶ್ವರಿಯ ಸುಖದ ಅನುಭವವನ್ನ ಮಾಡಬೇಕು. ಅದಕ್ಕಾಗಿ ಬಾಬಾ ಹೇಳ್ತಾರೆ ಖಜಾನೆ ಕೊಡಬೇಕು ಅಂತ ಬಾಬಾ ಬರಬೇಕಲ್ವಾ? ಅಥವಾ ನಾವ್ ಹೋಗ್ಬಿಟ್ಟು ತಗೊಂಡು ಬರ್ಬೇಕಲ್ವಾ? ಸಂಪೂರ್ಣವಾಗಿ ಸಮರ್ಪಿತನಾಗಿ ಈಶ್ವರನಿಗೆ ಅವನ ಕಾರ್ಯವನ್ನ ಮಾಡ್ಲಿಕ್ಕೆ ಬಿಟ್ಬಿಟ್ಟು ಆ ಕರ್ಮದ ಫಲ ಏನು ಬರುತ್ತೆ ನಮ್ಮ ಅಕೌಂಟ್ ಅಲ್ಲಿ, ಪ್ರತ್ಯಕ್ಷ ಫಲದಲ್ಲಿ ಏನು ಜಮಾ ಆಗ್ತಾ ಇರ್ತದೆ ಅದನ್ನ ಅನುಭವ ಮಾಡೋದಷ್ಟೇ ನಮ್ ನನ್ನ ಕೆಲಸ. ಸಂಪೂರ್ಣ ಸಾಧನೆ, ಪುರುಷಾರ್ಥ, ಕರ್ಮ ಇದೆಲ್ಲ ಯಾರ್ದು? ಬಾಬಾ. ಬಾಬಾ. ನಮ್ ಕೆಲಸ ಏನು? ಅನುಭವ. ಅನುಭವ ಮಾಡೋದಷ್ಟೇ ನಮ್ ಕೆಲಸ ಅಲ್ವಾ? ಹರೇಕ್ ಬಚ್ಚಾ ಸರ್ವ ಖಜಾನೋ ಸೆ ಸಂಪನ್ನ ಹೇ. ಪ್ರತಿಯೊಂದು ಮಗುನು ಕೂಡ ಏನಾಗಿದೆ ಅಂತೆ? ಎಲ್ಲ ಖಜಾನೆಯಿಂದ ಸಂಪನ್ನರಾಗಿದ್ದಾರೆ. क्योंकि बाप ने सर्व बच्चों को एक जैसे एक ही समय में सर्व खजाने दिए हैं. ಬಾಬಾ ಅಗ್ರಿಮೆಂಟ್ ಅಲ್ಲಿ, ಅಪಾಯಿಂಟ್ಮೆಂಟ್ ಲೆಟರ್ ಅಲ್ಲಿ ನಮ್ಗೆ ಕೊಟ್ಬಿಟ್ಟಿದಾರಂತ. ಏನಂತ? ಯಾರು ಕೇಳಿದ್ರು ಕೂಡ ನಾನು ಖಜಾನೆಯನ್ನು ಕೊಡ್ಲಿಕ್ಕೆ ರೆಡಿ ಇದ್ದೇನೆ, ನಾನು ಬರ್ಲಿಕ್ಕೆ ರೆಡಿ ಇದ್ದೇನೆ, ನನ್ನ ಈಶ್ವರ್ಯ ಕಾರ್ಯ ಮಾಡ್ಲಿಕ್ಕೆ ರೆಡಿ ಇದ್ದೇನೆ. ಎಲ್ಲರಿಗೂ ಬಾಬಾ ಪರ್ಮಿಷನ್ ಅನ್ನ ಏನ್ ಮಾಡಿದ್ದಾರೆ? ಕೊಟ್ಟಿದ್ದಾರೆ. ಅದು ಉಪಯೋಗದಲ್ಲಿ ಮಾತ್ರ ಏನಿದೆ? ವ್ಯತ್ಯಾಸ ಹೇಳುವಂತದಿದೆ. ಮಜಾ ಏನ್ ಗೊತ್ತಾ? ಕೆಲವೊಂದ್ಸಲ ಶಿವಬಾಬನ ಹತ್ರ ಹೋಗ್ಬಿಟ್ಟು ನಾವೇನ್ ಕೇಳ್ತೀವಿ? ಏನ್ ಕೇಳ್ತೀವಿ? ಈ ಪ್ರಪಂಚದ ವಿಕಾರವನ್ನೇ ಕೇಳ್ತೀವಿ ಅಲ್ವಾ? ಚಿಕ್ಕ ಮಗು ಹೋಗ್ಬಿಟ್ಟು ಕುರ್ಕುರೆ ಕೊಡು ಅಂತ ಹೇಳ್ಬಹುದು ಅಲ್ವಾ? ಇನ್ನು ಕೆಲವರು ಹೋಗ್ಬಿಟ್ಟು ಬಾಬಾ ನನ್ನ ಮಗಳನ್ನ ಮದುವೆ ಮಾಡು ಅಂತ ಹೇಳ್ಬಹುದು. ಸರಿನೋ ತಪ್ಪು? ತಪ್ಪು ತಾನೆ? ಅಂದ್ಮೇಲೆ ಬಾಬಾನ ಹೋಗ್ಬಿಟ್ಟು ನಾವೇನ್ ಕೇಳ್ತಿದೀವಿ? ಒಳ್ಳೇದ್ ಕೇಳ್ತಾ ಇದ್ದೀವಾ? ಇಲ್ಲ ಅಲ್ವಾ? ಯಾರೋ ಒಬ್ಬರು ನಿಮ್ಮನ್ನ ನಿಂದನೆ ಮಾಡಿರ್ತಾರೆ, ಬಾಬಾ ಅವ್ರು ಚೆನ್ನಾಗಿ ಬೈದು ಸರಿಯಾಗಿ ಬುದ್ಧಿ ಕಲ್ಸು ಅಂತ ಹೇಳ್ತೀವಿ ಅಲ್ವಾ? ನಿಮ್ಗೆ ಬೇಡದಿದ್ದವ್ರಿಗೆ ಏನಾದ್ರು ದುಃಖ ಆದ, ಕಷ್ಟ ಆದ್ರೆ ನಿಮ್ಗೆ ತುಂಬಾ ಖುಷಿ ಆಗ್ಬಿಡ್ತದೆ. ಯಾಕೆ ಹೇಳಿ? ಯಾಕೆ? ಆದ್ರೆ ನನಗೆ ಬೈದಿದ್ರಲ್ಲ,
ನಾನು ಬಾಬನಿಗೆ ಹೇಳಿದ್ದೆ, ಬಾಬಾ ಸರಿ ಬುದ್ಧಿ ಕಲಿಸಿದ. ಇನ್ನು ಮೇಲೆ ನನಗೆ ಮಾತಾಡ್ಬೇಕಾದ್ರೆ ನೋಡ್ಬಿಟ್ಟು ಮಾತಾಡ್ಬೇಕು. ಅಂದ್ರೆ ಬಾಬನ ಯಾವ್ದಕ್ಕೆ ಯೂಸ್ ಮಾಡ್ತೀವಿ? ಒಂದ್ ಸಣ್ಣ ಮಗು ಜಗಳ ಮಾಡ್ಕೊಂಡು ಬಂದ್ಬಿಟ್ಟು, ಅಪ್ಪ ನೋಡವ್ ನನಗೆ ಹೊಡಿತಾ ಇದ್ದ, ನೀನು ಹೋಗ್ಬಿಟ್ಟು ಏಟು ಕೊಡು ಅಂತಂದ್ರೆ ಹೆಂಗಿರ್ತದೆ ಹೇಳಿ ನೋಡೋಣ? ಮಗು ಜಗಳ ಮಾಡ್ಕೊಂಡು ಬಂದಿದೆ, ಇನ್ನು ತಪ್ಪು ಮಾಡ್ಕೊಂಡು ಮತ್ತೇನ್ ಮಾಡ್ತದೆ? ನನ್ನ ಪರವಾಗಿ ನೀನೇನ್ ಮಾಡ್ಬೇಕು? ಹೋಗಿ ಅವ್ರಿಗೆ ಎರಡು ಏಟು ಕೊಡ್ಬೇಕು ಅಂತ ಅನ್ಸುತ್ತೆ. ಹಾಗೆ ನಮ್ಮ ಕಥೆನೂ ಕೂಡ ಏನಾಗಿದೆ? ಹಾಗೆ ಇದೆ. ಇಂಥವರ ಮನೆಯಲ್ಲಿ ಸದಾ ಕಾಲ ಬಾಬಾ ಇರ್ತಾರೆ? ಇರೋದಿಲ್ಲ. ಇರೋದಿಲ್ಲ. ಎಂಥವ್ರ ಮನೇಲಿ ಇರ್ತಾರೆ? ವಿಶ್ವಕ್ಕೆ ಬಾಬಾ ಹೇಳ್ದಂಗೆ ಕೇಳ್ತಾರೆ. ಅಲ್ವಾ? ಸದಾ ಕಾಲ ಈಶ್ವರನಿಗೆ ಈಶ್ವರನ ಕಾರ್ಯವನ್ನ ಮಾಡ್ಲಿಕ್ಕೆ ಬಿಡಬೇಕು ಅಲ್ವಾ? ಭಗವಂತ ವಿಶ್ವ ಕಲ್ಯಾಣಕಾರಿನೋ ಸ್ವಕಲ್ಯಾಣಕಾರಿನೋ? ವಿಶ್ವ ಕಲ್ಯಾಣ. ಹಾ, ಭಗವಂತ ವಿಶ್ವ ಕಲ್ಯಾಣಕಾರಿನೋ ಮಕ್ಕಳ ಕಲ್ಯಾಣಕಾರಿನೋ? ಆ? ಮಕ್ಕಳ ಕಲ್ಯಾಣಕಾರಿ ಅಲ್ಲ? ಇಲ್ಲ. ಅಲ್ಲ ಹಾ, ಇಲ್ಲ. ವಿಶ್ವದಲ್ಲಿ ನಾವು ಕಲ್ಯಾಣ. ಸೇರ್ಕೊಳ್ತೀವಲ್ಲ. ಹಾ, ಅದಕ್ಕಾಗಿ ನೋಡಿ, ಎಲ್ಲೂ ಕೂಡ ಬಾಬಾ ಮಕ್ಕಳ ಕಲ್ಯಾಣಕಾರಿ ಅಂತ ಹೇಳಿಲ್ವಲ್ಲ. ಬಾಬಾ ಯಾವಾಗ್ಲೂ ಸರ್ವಕರ ಕಲ್ಯಾಣಕಾರಿ. ಆದ್ರೆ ನಾವು ಸಂಕಲ್ಪ ಮಾಡ್ಬೇಕಾದ್ರೆ ಮಾತೇನ್ ಮಾಡ್ತೀವಿ? ಇವ್ರಿಗೆ ಒಳ್ಳೇದಾಗ್ಲಿ, ಅವ್ರಿಗೆ ಒಳ್ಳೇದಾಗ್ಲಿ, ಕೆಲವೊಂದು ಜನರನ್ನ ಮಾತ್ರ ನಾವು ಸೀಮಿತವಾಗಿ ಇಟ್ಕೊಂಡಿರ್ತೀವಿ. ಅದಕ್ಕೆ ಬಾಬಾ ಹೇಳ್ತಾರೆ, ಯಾರಿಗೆ ಕಲ್ಯಾಣ ಆಗಬೇಕು ಅಂತಾನೂ ನೀವು ಸಂಕಲ್ಪ ಮಾಡ್ಬೇಕಾದ ಅನಿವಾರ್ಯತೆ ಅವಶ್ಯಕತೆ ಇಲ್ಲ. ಇಲ್ಲಾಂದ್ರೆ ಇವತ್ತು ಯುಕ್ರೇನ್ ಯುದ್ಧ ಅಂತ ಹೇಳ್ತೀವಿ, ನಾಳೆ ಇರಾನ್ ಅಂತ ಹೇಳ್ತೀವಿ, ಆಮೇಲೆ ಎಲ್ಲೋ ಭೂಕಂಪ ಅಂತ ಹೇಳ್ತೀವಿ. ಏನ್ ಮಾಡ್ತೀವಿ? ಒಂದೊಂದು ವಿಷಯ ಇಟ್ಕೊಂಡ್ಬಿಟ್ಟು ಏನ್ ಮಾಡ್ತಿರ್ತೀವಿ ನಾವು? ಯೋಗ ಸಾಧನೆಯನ್ನು ಮಾಡ್ತಿದ್ದೀವಿ. ಓಕೆ, ಆರಂಭದಲ್ಲಿ ನೀವು ಮಾಡಿರ್ಬೋದು, ಅದ್ರ ಸಮಯದ ಅನುಸಾರ ಇವಾಗ ಏನ್ ಮಾಡ್ಬೇಕಾಗತ್ತೆ? ಯೋಚನೆ, ಚಿಂತನೆ, ಸಂಕಲ್ಪ, ಕರ್ಮ ಇದನ್ನೆಲ್ಲ ಏನ್ ಮಾಡ್ಬೇಕಾಗತ್ತೆ? ಪರಿವರ್ತನೆ ಮಾಡ್ಬೇಕಾಗತ್ತೆ. तो बाप दादा अपने बालक सो मालिक बच्चों से मिलने आए हैं. ಇವತ್ತು ಬಾಪ್ ದಾದಾ ಯಾರ ಜೊತೆ ಮಿಲನ ಮಾಡ್ಲಿಕ್ಕೆ ಬಂದಿದ್ದಾರಂತೆ? ಬಾಲಕರಿಂದ ಮಾಲಿಕ್. ಅಂದ್ರೆ ನೀವು ಭಗವಂತನ ಸರ್ವ ಖಜಾನೆಗೆ ಮಾಲೀಕರಾಗಬೇಕು ಅಂತಂದ್ರೆ ನೀವೇನಾಗ್ಬೇಕಂತೆ? ಬಾಲಕರಾಗ್ಬೇಕು. ಏನಾಗ್ಬೇಕು? ಬಾಲಕರಾಗ್ಬೇಕು. ಬಾಲಕರು ಮಾತ್ರ ಆಗ್ಬೇಕು, ಬಾಲಕಿ ಆದ್ರೆ ಆಗಲ್ವಾ? ಇಲ್ಲ ಇಲ್ಲ, ಇಲ್ಲ. ಅದೇನು? ಇಲ್ಲ. ಸಹೋದರ ಅಲ್ಲ, ಆತ್ಮ ಸಹೋದರ ಸಹೋದರಾದಿ. ಹಂಗಿದ್ರೆ ಬಾಲಕಿಯರಿಗೆ ಸಿಗೋದಿಲ್ವಾ ಇದು? ಬಾಲಕರಿಗೆ ಮಾತ್ರನಾ? ಸಿಗುತ್ತೆ. ಅಲ್ವಾ? ಯಾರೇ ಇರ್ಲಿ. ಓಕೆ, ಸರಿ. ಹಾಗಿದ್ರೆ ಯಾವ ಬಾಲಕರಾಗ್ಬೇಕು? ಎಷ್ಟು ವರ್ಷದ ಬಾಲಕರಾಗ್ಬೇಕು? 70 ವರ್ಷದವರ? ಬಾಲಕರು ಅಂದ್ರೆ ಚಿಕ್ಕವರಣ್ಣ. ಎಷ್ಟು ವರ್ಷ? ಎಷ್ಟು ವರ್ಷದ ಮಗು? 1 ವರ್ಷ 6 ತಿಂಗಳು. ಎಷ್ಟು ವರ್ಷದ ಮಗು ಆಗ್ಬೇಕು? ಬಾಲಕ್ ಸೋ ಮಾಲಿಕ್. ಎಷ್ಟು ವರ್ಷದ ಮಗು ಆಗಣ? 5 ವರ್ಷ. ಒಂದು 6 ತಿಂಗಳು. 6 ತಿಂಗಳು, 5 ವರ್ಷ. ಆಮೇಲೆ ಮಡಿಲಲ್ಲಿ ಇರುವಂತ ಮಗು ಆಗ್ಬೇಕು. ಸರಿ, ಮಡಿಲಲ್ಲೇ ಇರ್ಲಿ. ಎಷ್ಟು ವರ್ಷ ಹೇಳಿ? ಒಂದ್ 6 ತಿಂಗಳು. 5 ವರ್ಷ ಆಗಿರ್ಬೇಕು. 4-5 ವರ್ಷ ಆಗಿರ್ಬೇಕು. 4-5 ವರ್ಷ ಆಗಿದೆ. 4-5 ವರ್ಷದ ಮಗು ಮಡಿಲಲ್ಲಿ ಇರ್ತದ? ಇರೋದಿಲ್ಲ. ಅದೇ ಅವಾಗಲೇ ಆಟ ಆಡ್ಕೊಂಡಿರ್ತದ, ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡಿರ್ತದ ಅಲ್ವಾ? ಎಷ್ಟು ಸಣ್ಣ ಮಗು ಇರ್ತದೋ ಅಷ್ಟೇನಾಗಿರ್ತದೆ? ಮಡ್ಲಲ್ಲಿ ಇರುತ್ತೆ. ಸರಿ, ಈಗ ಹೇಳಿ ಲಾಸ್ಟ್ ಚಾನ್ಸ್. ಆಮೇಲೆ ನನಗೆ ಅದು ಹೇಳ್ತಿಲ್ಲ ಅಂತ ಹೇಳುವಂಗಿಲ್ಲ ಆಪ್ಷನ್. ಏನ್ ಹೇಳಿ ರವಿ ಅಣ್ಣ? ಹೊಟ್ಟೆ ಒಳಗಿರೋ ಪಾಸ್ ಆದ. ಎಂತ ಮಗು ಆಗ್ಬೇಕಂದ್ರೆ ಹುಟ್ಟದೇ ಇರೋ ಮಗು ಆಗ್ಬೇಕಂತ. ಎಂತ ಮಗು ಆಗ್ಬೇಕು? ಹುಟ್ಟದೇ ಇರೋ. ಯಾಕೆ ಹೇಳಿ? ಅದೇನು ಕೇಳಲ್ಲ. ಹುಟ್ಟಿರುವಂತ ಮಗುಗೆ ಜಿಲೇಬಿ ಯಾವ್ದು, ಸ್ವೀಟ್ ಯಾವ್ದು, ಕುರ್ಕುರೆ ಯಾವ್ದು ಗೊತ್ತಿರ್ತದೆ, ನೋಡ್ತದೆ, ಬೇಕು ಅಂತ ಹೇಳತ್ತೆ. ಹೌದಾ? ಹೊಟ್ಟೆಲಿರೋ ಮಗುಗೆ ಏನಾದ್ರು ಗೊತ್ತಿರ್ತದ? ಇಲ್ಲ. ಅದ ಹೆಸರು ಗೊತ್ತಿಲ್ಲ, ಅದ್ರ ರುಚಿನೂ ಗೊತ್ತಿಲ್ಲ. ಶಕ್ತಿ ಮಾತ್ರ ಏನಾಗ್ತಾ ಇರ್ತದೆ ಅದಕ್ಕೆ? ತಾಯಿ ಏನು ಆಹಾರ ತಿಂದಿದೆಯೋ ಆಹಾರದ ಶಕ್ತಿ ಮಾತ್ರ ಅದಕ್ಕೆ ಸಿಗತ್ತೆ. ಬಿಟ್ರೆ ಏನು ಆಹಾರ ತಿಂದಿದ್ರೆ ಅದ್ರ ರುಚಿನೂ ಕೂಡ ಏನಾಗೋದಿಲ್ಲ ಮಗುಗೆ, ಅಲ್ವಾ? ಆವಾಗ ಮಗುವಿನ ಆರೋಗ್ಯ ಹೆಚ್ಚಿಗೆ ಮಾಡ್ಲಿಕ್ಕೇನೆ ಆ ಆಹಾರವನ್ನ ಗರ್ಭಿಣಿ ಮಾತೆಯರು ಏನು ಮಾಡ್ತಾ ಇರ್ತಾರೆ? ತೆಗೆದುಕೊಳ್ಳುತ್ತಾರೆ, ಸ್ವೀಕಾರ ಮಾಡ್ತಾ ಇರ್ತಾರೆ. ಈಗ ಎಂತ ಮಗು ಆಗೋಣ? ಇನ್ನೂ ಜನ್ಮ ಪಡೆದುಕೊಳ್ಳದೇ ಇರುವಂತಹ ಸಂಪೂರ್ಣವಾಗಿ 24/7 ತಾಯಿ ಜೊತೆ ಇದೆ.
ತಾಯಿಯ ಮಡಿ ಜೊತೆಲಲ್ಲ, ತಾಯಿ ಹೊಟ್ಟೆ ಒಳಗಡೆಗೆ, ಜೊತೆ ಅಂದ್ರೆ ಪಕ್ಕ ಆಯ್ತು. ತಾಯಿಯ ಹೊಟ್ಟೆಯಲ್ಲಿ ಸಂಪೂರ್ಣವಾಗಿ ತಾಯಿಯ ಲಾಲನೆ ಪಾಲನೆಯಲ್ಲಿ ಇರುವಂತಹ ಮಗು ಆಗ್ಬೇಕು. ಮಗು ಹಾಗಿದ್ರೆ ಆ ಮಗುಗೆ ಮಾಲೀಕ ಯಾರು? ಅದಕ್ಕೆ ತಾಯಿ. ಸೂಪರ್. ತಂದೆ. ಭಗವಂತ. ಹಂಗಲ್ಲ ಅಣ್ಣವ್ರೆ, ಹೊಟ್ಟೆಲಿರುವ ಮಗುಗೆ ತಂದೆ ಪಾಲನೆ ಕೊಡ್ಲಿಕ್ಕೆ ಆಗತ್ತೋ ಆಗಲ್ವೋ? ಎತ್ಕೊಳ್ಲಿಕ್ಕೆ ಆಗತ್ತೋ ಆಗಲ್ವೋ? ಮಾತಾಡ್ಲಿಕ್ಕೆ ತಾಯಿ ಆಗತ್ತೋ ಮಾತ್ರ ಆಗಲ್ವೋ? ಕೊಡ್ಬೇಕು. ಆ? ತಾಯಿ ಮಾತ್ರ. ತಾಯಿ ಮಾತ್ರ ತಾನೆ. ಹೌದು. ಅವ್ರಿಗೆ ಒಬ್ಬರಿಂದ ಮಾತ್ರ ಬಿಟ್ಟು ಬೇರೆ ಯಾವ ಆತ್ಮನಿಂದನೂ ಕೂಡ ಏನಾಗೋದಿಲ್ಲ, ಆಗೋದಿಲ್ಲ. ಪಾಲನೆ ಮಾಡಕ್ ಆಗೋದಿಲ್ಲ. ಸಂಪೂರ್ಣ ಪಾಲನೆ ಯಾರಿಂದ? ಒಬ್ಬ ತಾಯಿ. ಆ ಮಗು ಯಾರ ಜೊತೆಗೆ ಜೋಡಣೆ ಆಗಿದೆ? ತಾಯಿ ತಾಯಿ. ತಾಯಿ ಜೊತೆ, ಹಾಗೆ ನಾವು ಯಾರ ಜೊತೆ ಜೋಡಣೆ ಆಗ್ಬೇಕು ಇವಾಗ? ಬಾಬರ್ ಜೊತೆ. ಪಾಪದ ಜೊತೆ. ಅರ್ಥ ಆಯ್ತಾ? ಬಾಲಕ್. ಅದಕ್ಕಿಂತ ಸಣ್ಣ ಬಾಲಕರಿಲ್ಲ ಅಲ್ವಾ? ಅದಕ್ಕಾಗಿ ಎಷ್ಟು ನೀವು ಆ ರೀತಿ ಭಾವನೆಯಲ್ಲಿ ಇರ್ತೀರೋ ಆವಾಗ ನಿಮ್ಮ ಸಂಪೂರ್ಣ ಜವಾಬ್ದಾರಿ ಯಾರಂತೆ? ಬಾಬರ್. ಅವಾಗ ಮಾಲೀಕರು ಯಾರಾದ್ರು? ನಾವೇ ಮಕ್ಳು. ಮಾಲೀಕರು ಯಾರಾದ್ರು? ಮಕ್ಳು ನಾವೇ. ನಾನೇ. ನಿಮ್ಮ ಶರೀರ ಎಲ್ಲದರ ಜವಾಬ್ದಾರಿ ಯಾರ್ದು? ತಾಯಿ ತಾನೆ, ತಾಯಿದಲ್ವಾ? ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಓಕೆ ಈಶ್ವರಿ ಸುಖವನ್ನ ಅನುಭವ ಮಾಡ್ಲಿಕ್ಕೆ ನೀವು ಮಾಲೀಕರು, ಹೌದು, ನೋ ಪ್ರಾಬ್ಲಮ್, ಸರಿನಾ? ಅದಕ್ಕಾಗಿ ದೊಡ್ಡ ಮಕ್ಕಳಾಗ್ಬೇಕು, ಚಿಕ್ಕ ಮಕ್ಕಳಾಗ್ಬೇಕು? ಚಿಕ್ಕ ಮಕ್ಕಳು. ಇಲ್ಲಪ್ಪ, ನಾನು ಮಾಸ್ಟರ್ ವಿಶ್ವ ಕಲ್ಯಾಣಕಾರಿ, ನಾನು ಮಾಸ್ಟರ್ ಸರ್ವಶಕ್ತಿವಾನ್, ನಾನು ಬಾಬಾನಿಂದ ಶಕ್ತಿ ಪಡ್ಕೊಳ್ತಿದ್ದೇನೆ, ನಾನು ಗ್ಲೋಬಿ ಕೊಡ್ತಾ ಇದ್ದೇನೆ ಅಲ್ವಾ? ಬಾಬಾ ನನ್ನ ಶರೀರದ ಮೂಲಕ ಕೊಡ್ತಾ ಇದ್ದಾರೆ ಅಲ್ವಾ? ನಾಗರತ್ನಕ್ಕ ಏನ್ ಮಾಡ್ಬೇಕು? ಬಾಬಾ ಕೊಡ್ತಿದ್ದಾರೆ. ನಾನೇ ಇಲ್ಲ ಅಲ್ಲಿ, ಜನರಿಗೆ ನಾನೇ ಕಾಣ್ತಾ ಇಲ್ಲ ಅಲ್ವಾ? ಅಲ್ಲಿ ಯಾರು ಕಾಣಬೇಕು? ಬಾಬಾ ಕಾಣ. ನಮ್ಮ ಅಮ್ಮ ಮಾತ್ರ ಕಾಣಬೇಕು. ನಾನು ಸಂಪೂರ್ಣವಾಗಿ ಆತ್ಮಿಕವಾಗಿ. ಹೇಗೆ ಆ ಮಗು ಹೊಟ್ಟೆ ಒಳಗಡೆಗಿದ್ದಾಗ ಏನಾಗ್ಬೋದು? ಸರಿಯಾಗಿ ಕಣ್ಣು ಕೂಡ ಏನಾಗಿರೋದಿಲ್ಲ, ಬಿಟ್ಟಿರೋದಿಲ್ಲ ಅಲ್ವಾ? ಹಾಗೆ ನಾವು ಬಾಬನ ಒಳಗಡೆಗಿರ್ಬೇಕು, ಸಂಪೂರ್ಣವಾಗಿ ವೈಟ್. ನೀವು ಎಲ್ಲಿದ್ದೀರಿ? ತಾಯಿ. ಬಾಬನ ಒಳಗಡೆಗೆ ಬಿಟ್ರೆ ಬೇರೆ ಯಾವುದರ ಏನು ಬಗ್ಗೆ ಗೊತ್ತಿಲ್ಲ. ನಿಮ್ಗೆ ಏನಾಗಿದೆ? ಒಳಗಡೆಗಿದ್ದಾಗ ಭಗವಂತನ ಸಪ್ತ ಗುಣಗಳ ಅನುಭವ ಬಿಟ್ರೆ ಬೇರೆ ಏನು ಅಂತ ನಿಮ್ಗೆ ಗೊತ್ತು ಇಲ್ಲ. ಆಗ್ಬಾರ್ದು. ಮೂರು ಲೋಕದ ಬಗ್ಗೆ ಆಗ್ಲಿ, ಸಪ್ತ ಗುಣಗಳ ಬಗ್ಗೆ ಆಗ್ಲಿ, ಪಾತ್ರದ ಬಗ್ಗೆ ಆಗ್ಲಿ, ನಾಟಕ, ನಿಮ್ಮ ಕರ್ಮದ ಲೆಕ್ಕಾಚಾರ, ಪಾರ್ಟು, ಯುದ್ಧ, ಯಾವುದು ಕೂಡ ಏನಾಗ್ಬಾರ್ದು, ಗೊತ್ತಾಗ್ಬಾರ್ದು. ಗೊತ್ತಾಗ್ಬಾರ್ದು. ಏನ್ ಗೊತ್ತಾಗ್ಬೇಕು? ಕೇವಲ ಭಗವಂತನ ಒಳಗಡೆಗಿದ್ದು ಅಷ್ಟು ಸುಖದ ಅನುಭವ. ಅದ್ರ ಬಾಬಾ ಹೇಳ್ತಾರೆ, ಅಷ್ಟು ನಾನು ಒಳಗಡೆ ನಿಮ್ಮನ್ನು ಇಟ್ಕೊಳ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕಾಗ್ತದೆ? ಪವಿತ್ರ ಆಗಿರ್ಬೇಕು, ಶುದ್ಧ ಆಗಿರ್ಬೇಕು. ನಿಶ್ಚಲವಾಗಿ ಕೂತ್ಕೊಂಡು. ಈಗ ವೈಟ್ ಡ್ರೆಸ್ ಹಾಕೊಂಡಿರುವಂತ ಒಬ್ರು ಮಾತೆ ಬಂದಿರ್ತಾರೆ. ಮಗು ಏನ್ ಮಾಡತ್ತೆ ಅಂತಂದ್ರೆ ಗಟಾರ್ನಲ್ಲಿ ಚೆನ್ನಾಗಿ ಹೊಳಾಡ್ಕೊಂಡು ಹಂದಿಯ ರೂಪದಲ್ಲಿ ಮೈಯೆಲ್ಲ ಕೆಸರು ಮೆತ್ಕೊಂಡು ಬಂದಿರ್ತಾರೆ. ಆವಾಗ ಆ ಮಗು ಅಮ್ಮನ ಎದುರುಗಡೆ ಬಂದ್ಬಿಟ್ಟು ಎರಡೂ ಕೈಯನ್ನು ಎತ್ತಿದ ತಕ್ಷಣದಲ್ಲಿ ಅಮ್ಮ ಆ ಮಗುವನ್ನ ಎತ್ಕೊಳ್ತಾಳೋ ಎತ್ಕೊಳಲ್ವೋ? ಎತ್ಕೊಳಲ್ಲ. ಇಸ್ಕೊಳಲ್ಲ. ಏನ್ ಮಾಡ್ತಾರೆ ಸ್ನಾನ Clean ಮಾಡ್ತಾರೆ. ಎಳ್ಕೊಂಡೋಗಿ ಕ್ಲೀನ್ ಅಲ್ವಾ? ಅಂದಮೇಲೆ ಮಾನಸಿಕವಾಗಿ ನೀವು ಅಷ್ಟು ಕ್ಲೀನ್ ಇದ್ದರೆ ಮಾತ್ರ ಬಾಬಾ ನಿಮ್ಮನ್ನೇನ್ ಮಾಡ್ತಾರೆ? ಹಾಕ್ಕೋತಾರೆ. ಎತ್ಕೊಂಡು ಆ use ಕ್ಲೀನಿಂಗ್ ಏನ್ ಹೇಳ್ತಾರೆ ಬಾಬಾ? ನಾನು ಕ್ಲೀನ್ ಆಗಿದ್ದೇನೆ ಅಂತ ಹೆಂಗ್ ಗೊತ್ತಾಗ್ತದೆ? ಓಕೆ, ಶರೀರ ಯಾವ್ದ್ರಿಂದ ಕ್ಲೀನ್ ಆಗತ್ತೆ? ನೀರಿನಿಂದ. ನೀರಿನಿಂದ. ಓಕೆ, ಆತ್ಮ ಇವಾಗ ಕ್ಲೀನ್ ಆಗಿದೆಯಲ್ಲ ಅಂತ ಹೆಂಗ್ ಗೊತ್ತಾಗತ್ತೆ? ಆತ್ಮ ಪವಿತ್ರ ಆಗಿದೆಯಾ ಇವಾಗ? ಶಾಂತಿ. ಈಗ ನಾವೆಲ್ಲ ಆತ್ಮಗಳು ಪವಿತ್ರ ಆಗಿದ್ದೇವಾ? ವಿಕರ್ಮ ಎಲ್ಲ ವಿನಾಶ ಮಾಡ್ಕೊಂಡಿದ್ದೇವಾ? ಮಾಡ್ಕೊಂಡು. ಮಾಡ್ಕೊಂಡಿಲ್ಲ. ಇನ್ನು ಕೆಸರು ಇದೆಯೋ ಇಲ್ವೋ? ಇದೆ. ಇದೆ. ಮತ್ತೆ ಕ್ಲೀನ್ ಆಗೋದು ಹೆಂಗೆ? ಪರಮಾತ್ಮನ ಜ್ಞಾನದ ನಿಂದಾಣ. ಅಲ್ಲ, ಇವಾಗ ನಾನು ನೆನಪಿನಿಂದ. ಸಂಪೂರ್ಣವಾಗಿ ಕ್ಲೀನ್ ಆದ್ಮೇಲೆ ನಾನು ಬಾಬನ ಮಡಿಲಲ್ಲಿ ಹೋಗ್ಲಿಕ್ಕೆ ಆಗತ್ತೆ ಅಂತ ಅಂದ್ಮೇಲೆ ಅವಾಗ ಅದು ಸಂಗಮ ಮುಗಿದ ಮೇಲೆ ಆಯ್ತು. ಅದರಲ್ಲಿ 8 ಆತ್ಮಗಳು ಮಾತ್ರ ಕ್ಲೀನ್ ಆಗ್ತಾರೆ. ಕ್ಲೀನ್ ಆದ ನೆಕ್ಸ್ಟ್ ಸೆಕೆಂಡ್ ಅಲ್ಲೇ ಪರಂಧಾಮಕ್ಕೆ ಹೋಗ್ಬಿಡ್ತೀವಿ ಅಲ್ವಾ? ಹಾಗೆ ನಾವ್ ಇವಾಗ ಬಾಬನ ಮಡಿಲಲ್ಲಿ ಕೂತ್ಕೊಳ್ಳೋದು ಹೇಗೆ? ಹೇಗೆ? ಮೊದಲು ಮನಬುದ್ಧಿಯನ್ನು ಶುದ್ಧ ಮಾಡ್ಕೋಬೇಕು. ಮನಸ್ಸು ಬುದ್ಧಿಯನ್ನು
ಹೆಂಗ್ ಶುದ್ಧ ಮಾಡ್ಕೊಳ್ಳೋದು? ಯೋಗದಿಂದ. ಯೋಗದಲ್ಲಿ ಕುಳಿತುಕೊಂಡಾಗ್ಲೇ ಮನಸ್ಸು ಬುದ್ಧಿ ಶುದ್ಧ ಆಗುತ್ತೆ. ಓಕೆ, ಬಾಬಾ ಏನ್ ಹೇಳ್ತಾರೆ? ಅಪನೆ ಕೋ ಆತ್ಮ ಸಮझो. ನೀವ್ಯಾರು? ಆತ್ಮ. ಆತ್ಮ. ಅಷ್ಟೇ, ನೀವು ನಿರಾಕಾರ ಶಕ್ತಿ. ಆ ಸಮಯದಲ್ಲಿ ಮನಬುದ್ಧಿಯಿಂದ ನೀವು ಯಾರ ಜೊತೆ ಜೋಡಣೆ ಆಗಿರ್ಬಾರ್ದು. ಹೇಗೆ ತೀರ್ಥಯಾತ್ರೆಗೆ ಹೋಗ್ಬೇಕಾದ್ರೆ ಜನ ಆಹಾರದ ಒಂದು ಪಥ್ಯವನ್ನ ಮಾಡ್ತಾರಲ್ವಾ? ಮಾಡ್ತಾರೆ, ಮಾಡಲ್ವೋ? ಮಾಡ್ತಾರೆ. ಮಾಡ್ತಾರೆ. ಹಾಗೆ ಇಲ್ಲೂ ಕೂಡ ಆ ಸಮಯದಲ್ಲಿ ನಿನ್ ನಿರಾಕಾರ ಶಕ್ತಿ ಅಷ್ಟೇ. ಅವಾಗ ನೀನ್ ದೇವತೆನ, ಇಲ್ಲ ಅಲ್ಲ. ಇಲ್ಲ ಬ್ರಾಹ್ಮಣನ, ಇಲ್ಲ ಇಲ್ಲ ಲಕ್ಷ್ಮೀನಾರಾಯಣನ, ಇಲ್ಲ ಇಲ್ಲ ವಿಶ್ವ ಕಲ್ಯಾಣಕಾರಿನ, ಇಲ್ಲ ಇಲ್ಲ. ನೀನ್ ಯಾರು? ಕೇವಲ ಆತ್ಮ. ಒಂದು ಶಕ್ತಿ. ನೀನ್ ಯಾರು? ಒಂದು ನಿರಾಕಾರ ಶಕ್ತಿ. ಶಕ್ತಿ ಯಾರ ಜೊತೆಗಿದೀಯಾ? ಪರಮಾತ್ಮ ಬಾಬನ್ ಜೊತೆ. ಅವನಲ್ಲಿ ಏನಿದೆ? ಶಬ್ದ ಗುಣಗಳು. ಗುಣಗಳಿವೆ. ನಿಮ್ಗೆ ಏನ್ ಅನುಭವ ಆಗ್ಬೇಕು? ಖುಷಿ ಅನುಭವ. ಸಪ್ತ ಗುಣಗಳದೇ ಅನುಭವ ಆಗ್ಬೇಕು ತಾನೆ? ಹೌದು, ಯಾಕಂದ್ರೆ ನೀವು ಅವ್ರ ಜೊತೆಗೆ ಜೋಡಣೆ ಆಗಿದ್ದೀರಿ ಅಂತಂದ್ಮೇಲೆ ನಿಮ್ಗೆ ಅದೇ ಅನುಭವ ಆಗ್ಬೇಕು. ಆಗ್ಬೇಕು. ಕಾಲ್ಗೆ ಮೇಲೆ ಕಾಫಿ ಇಟ್ಟು ಟೀ ಅನುಭವ ಆಗತ್ತಲ್ವಾ? ಇಲ್ಲ ಕಾಫಿ ಅಲ್ವಾ? ಅದ್ಮೇಲೆ ನೀವು ಯಾರ ಜೊತೆಗೆ ಜೋಡಣೆ ಆಗಿದ್ದೀರೋ ಅದರದೇ ಅನುಭವ ಆಗ್ಬೇಕು. ಆಗುತ್ತೆ. ಆದ್ರೆ ಅದರ ಮೊದಲು ಬೇರೆ ಎಲ್ಲದಿಂದ ನಿಮ್ಮ ಮನಸ್ಸು ಬುದ್ಧಿ ಏನೇನ್ ಮಾಡ್ಬೇಕು? ಡಿಟ್ಯಾಚ್. ಹಾಗಿದ್ರೆ ಬಾಬನ ಹತ್ರ ಹೋಗ್ಬೇಕು. ಅದ್ ಹೆಂಗ್ ಹೋಗ್ಬೇಕು? ನಾನು ಜವಾಬ್ದಾರಿ ದೊಡ್ಡ ಬುಟ್ಟಿ ಇಟ್ಕೊಂಡು ಹೋಗ್ಬೇಕಾ? ಖಾಲಿ ಆಗೋದು. ಚಿಂತೆ ಇಟ್ಕೊಂಡು ಹೋಗ್ಬೇಕಾ? ಏನ್ ಹೋಗ್ಬೇಕು? ಖಾಲಿ ಏನಿಲ್ಲ, ಮಾಡ್ಕೊಂಡು ಒಂದು ಹೋಗ್ಬೇಕು. ನಿರಾಕಾರ ಶಕ್ತಿ ಆಗ್ಬಿಟ್ಟು ಹೋಗ್ಬಿಟ್ಟು ಅದ್ರಲ್ಲಿ ಸುಮ್ಮನೆ ಏನ್ ಮಾಡ್ದಾಯ್ತು? ಕುತ್ಕೊಂಡ್ರಾಯ್ತು. ಇಂತಹ ಮಕ್ಕಳ ಜೊತೆಗೆ ಬಾಬಾ ಮಿಲನ ಮಾಡ್ಲಿಕ್ಕೆ ಬಂದಿದ್ದ. ಬಂದಿದ್ದಾರೆ. ಬಂದಿದ್ದಾರೆ. ಬಚ್ಚೋ ನೆ ಬುಲಾಯಾ ತೋ ಬಾಬಾ ಬಚ್ಚೋ ಕೆ ಸ್ನೇಹ ಮೇ ಪಹುಂಚ್ ಗಯೇ ಹೇ. ಇದು ಸೀಸನಿನ ಫಸ್ಟ್ ಮುರ್ಲಿ 2009. 6 ತಿಂಗಳ ನಂತರ ಬಾಬಾನಿ ಕರೆದ್ರಂತೆ. ಬಾಬಾ ಏನ್ ಮಾಡ್ಬಿಟ್ರಂತೆ? ಬಂದ್ಬಿಟ್ರು. ಎಲ್ಲಿ? ಮೌಂಟ್ ಅಬುಗೆ. ಮೌಂಟ್ ಅಬುಗೆ. ಎಲ್ಲಿ ಬಂದಂತೆ? ಮೌಂಟ್ ಅಬು. ಬಾಬಾ ನನ್ ಮೌಂಟ್ ಅಬುನಲ್ಲಿ ಕರೆಸ್ತಿರೋ, ಫೋಟೋದಲ್ಲಿ ಕರೆಸ್ತಿರೋ, ಹಾರದಲ್ಲಿ ಕರೆಸ್ತಿರೋ, ಎಲ್ಲಿ ಕರೆಸ್ತೀರಿ? ಮನ್ಸಲ್ ಕಷ್ಟ. ಮತ್ ಮೌಂಟ್ ಅಬುಗೆ ಅಂತಂದ್ರಿ? ನೀವೇ ಹೇಳ್ದದ್ ಕೇಳುದು. ನೀವೇ ಹೇಳ್ತಿದ್ದೀರಣ್ಣ. ಹೌದು, ನಾವ್ ಹೇಳ್ತೀವಪ್ಪ. ಅವಾಗ ನಾನು ಕಾಫಿ ಟೀ ಅಂತ ಹೇಳಿದೆ, ಅದು ಕರೆಕ್ಟ್ ಆಗಿ ಹೇಳ್ಬೇಕಲ್ಲ. ಹೌದು. ಅವಾಗ ಹೇಳ್ತಾರೆ ನೀವ್ ಏನ್ ಹೇಳಿದ್ರು ಒಪ್ಪೋದಿಲ್ಲ ಅನ್ನೋರೆ, ನಿಮ್ದೇ ಬೇರೆ ವರ್ಷನ್ ಇರ್ತದೆ ಅಲ್ವಾ? ಓಕೆ, ಮಕ್ಕಳು ಕರೆದ್ರು. ಸ್ನೇಹದ ಕಾರಣದಿಂದ ಬಾಬಾ ಏನ್ ಮಾಡಿದಂತೆ? ಬಂದ್ಬಿಟ್ಟು ತಲುಪಿದಂತೆ. ಯಾವ ಕಾರಣದಿಂದ? ಸ್ನೇಹದ ಕಾರಣ. ಸ್ನೇಹದ ಕಾರಣ. ಹಂಗಾದ್ರೆ ಬಾಬಾನ ಹೆಂಗ್ ಕರಿಬೇಕಂತ ಇವಾಗ? ಸ್ನೇಹದಿಂದ. ಫ್ರೆಂಡ್ ಆಗಿ ಕರಿಬೇಕು. ಹೆಂಗಂತ? ಫ್ರೆಂಡ್. ಫ್ರೆಂಡ್ ಅಂದ್ರೆ ಇವಾಗ ಸೆಲ್ಯೂಟ್ ಹೊಡಿಬೇಕು, ಸೆಕೆಂಡ್ ಕೊಡ್ಬೇಕು? ಏನು ಕೊಡಂಗಿಲ್ಲ. ಫ್ರೆಂಡ್ ಅಂದ್ಮೇಲೆ ಏನೋ ಆಲಿಂಗನ ಮಾಡ್ತಾರೆ. ಏನ್ ಮಾಡ್ತಾರೆ? ಆಲಿಂಗನ ಮಾಡ್ತಾರೆ. ಸೆಲ್ಯೂಟ್ ಸೆಕೆಂಡ್ ಎಲ್ಲ ಇಲ್ಲ, ಸಮಾನ ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ ಬಾಬಾ ಬಾ. ಯಾಕೆ? ಫ್ರೆಂಡ್ಸ್ ಅಲ್ಲೂ ಕೂಡ ಕೆಲವೊಂದು ಕೋಳಿ ಜಗಳ ಮಾಡೋ ಫ್ರೆಂಡ್ಗಳು ಇರ್ತಾರೆ. ಏನ್ ಹೇಳಿ? ಕೋಳಿ ಜಗಳ. ಕೋಳಿ ಜಗಳ ಅನ್ನೋ ಗೊತ್ತಾಯ್ತಾ? ಸುಮ್ಮನೆ ತರಲೆ ಮಾಡೋರು. ಕ್ಲೋಸೆಸ್ಟ್, ನಿಯರೆಸ್ಟ್, ಡಿಯರೆಸ್ಟ್ ಅಂತ. ಓಕೆ, ಅಷ್ಟು ಕ್ಲೋಸ್ ಆಗಿ ಏನ್ ಮಾಡ್ಬೇಕು? ಜಗಳ ಮಾಡ್ಬೇಕು. ಯಾರ ಜೊತೆಗೆ? ಬಾಬನ್ ಜೊತೆ. ಹಾಗಿದ್ರೆ ಬಾಬನ ಹೆಂಗ್ ಕರಿಬೇಕು ಹೇಳಿ ನೋಡೋಣ. ಈಗ ಕೋಳಿ ಜಗಳದ ರೂಪದಲ್ಲಿ, ಸ್ನೇಹದ ರೂಪದಲ್ಲಿ ಭಗವಂತನ ಕರೆಸ್ಬೇಕು ಅಂತ ಹೆಂಗ್ ಕರೆಯೋಣ? ನಿರಾಕಾರದಲ್ಲಿ. ನಿರಾಕಾರದಲ್ಲಿ ಅಲ್ಲ, ಬಾಬನ ಜೊತೆ ಏನ್ ಸಂಭಾಷಣೆ ಮಾಡೋಣ? ಬಾಬನನ್ನ ಕರೆಯುವಂತ ಸ್ಟೈಲ್ ಹೆಂಗಿರ್ತದೆ? ಇವು ಕೆಲವೊಂದ್ಸಲ ಬಾಬಾ ಮಾಡಪ್ಪ ಕಷ್ಟ ದೂರ ಮಾಡು ಅಂತ ಕೇಳ್ತೀವಿ ನಾವು, ಹೌದಾ? ಬಂದ್ಬಿಟ್ಟು ವಿಶ್ವ ಕಲ್ಯಾಣ ಮಾಡಪ್ಪ ಅಂತ ಕೇಳ್ತೀವಿ, ಆಸ್ತಿ ಕೊಡಪ್ಪ ಅಂತ ಕೇಳ್ತೀವಿ. ಹೇಳುವಂತ ಸ್ಟೈಲಲ್ಲಿ, ಟೋನಲ್ಲೂ ಕೂಡ ಏನಿರ್ತದೆ? ಸ್ನೇಹ ಇದ್ದು ಡಿಫರೆನ್ಸ್ ಇರ್ತದೆ ಅಲ್ವಾ? ಹೀಗೆ ಯಾವ ಸ್ಟೈಲಲ್ಲಿ ಕರೆಯೋಣ ಬಾಬನನ್ನ? ಬಾಬಾ ನೀನ್ ನನ್ ಜೊತೆ ಇದು ಸದಾ ಅಂತ. ಆಮೇಲೆ ಬಾಬಾ ನೀನ್ ಬರ್ಬೇಕು, ಇಲ್ಲ ನಾನ್ ಬರಲ್ಲ ಅಮೃತ ವೇಳೆ. ಆಮೇಲೆ ಅಮೃತ ವೇಳೆ ಮಾತ್ರ ಬಾಬಾ ಇರ್ಬೇಕಾ? ಸದಾ ಇರ್ಬೇಕು. ಸದಾ ಇರ್ಬೇಕು. ಏನೇನಾಗಿದ್ದೀನಿ ಫ್ರೆಂಡ್ ರೂಪದಲ್ಲಿ ಕರಿಬೇಕಪ್ಪ, ಅಧಿಕಾರದಿಂದ, ಪ್ರೀತಿಯ ಜಗಳ ಇರೋದು. ನನ್ನ ಬಾಬಾ ಅಂತ ನನ್ನೆಲ್ಲ ಕೆಲ್ಸ ಜೊತೆ ನೀನ್ ಇರ್ಬೇಕು ಅಂತ ಹೇಳಿ. ಜೊತೆಲಿ ಇರ್ಬೇಕು. ನಾನು ಕೆಲ್ಸಕ್ಕೆ ಇರ್ಬೇಕಷ್ಟೇ. ನನ್ನ ಕೆಲ್ಸಕ್ಕೆ ನೀನ್ ಇರ್ಬೇಕು, ನಿನ್ ಕೆಲ್ಸಕ್ಕಲ್ಲ. ಸರಿನಾ? ಓಕೆ, ಬಾಬನಿಗೆ ಏನ್ ಹೇಳ್ಬೇಕು? ಬಾಬಾ
ಇದೆಯಾ? ತನು ಮನ ಧನ ಎಲ್ಲವನ್ನ ಕೊಡಬೇಕು ಅಂತ ಹೇಳಿದೀಯ ತಾನೆ? ಇವಾಗ ಕೊಟ್ಟಿದ್ದೇನೆ, ತಗೋ, ಇವಾಗ ಬಾ. ಇವಾಗ ಎಲ್ಲವನ್ನ ಏನ್ ಮಾಡ್ಬಿಟ್ಟಿದ್ದೇನೆ? ಕೊಟ್ಟು ಬಿಟ್ಟಿದ್ದೇನೆ. ಕೊಟ್ಟಿದ್ದೀನಿ. ಏನು ನಿನ್ನ ರಿಕ್ವೈರ್ಮೆಂಟ್ಸ್ ಏನಿದೆ ಎಲ್ಲ ನಾನು ನೀನ್ ಹೇಳ್ದಂಗೆ ಮಾಡಿ ಇಟ್ಟಿದ್ದೇನೆ. ಇವಾಗ ಏನ್ ಮಾಡ್ಬೇಕು? ಬರ್ಬೇಕು. ಇಲ್ಲಿವರೆಗೆ ಏನ್ ಹೇಳ್ತಿದ್ದೆ? ನಾನು ಹೇಳಿದ್ದೀನಿ ಮಾತು ಕೇಳಲಿಲ್ಲ, ಅದಕ್ಕೆ ನಾನು ಬರಲ್ಲ ಅಂತ ಹೇಳಿದ್ದೆ ತಾನೆ? ಈಗ ನೀನ್ ಹೇಳ್ದಂಗೆಲ್ಲ ಮಾಡಿಟ್ಟಿದ್ದೇನೆ, ನಾನಲ್ಲಿಲ್ಲ, ನಿನಗೆ ಜಾಗ ಬಿಟ್ಕೊಟ್ಟಿದ್ದೇನೆ. ಏನ್ ಮಾಡ್ಬೇಕು? ನೀನೇ ಮಾಡು. ಬರಬೇಕು. ಹಿಂದೆ ಎಲ್ಲ ಜವಾಬ್ದಾರಿ ಏನ್ ಮಾಡ್ಬಿಡ್ಬೇಕು? ಬಿಟ್ಟು ಬಾಬನನ್ನ ಅಧಿಕಾರದಿಂದ, ಸ್ನೇಹದಿಂದ, ಜಗಳದಿಂದ ಏನ್ ಮಾಡ್ಬೇಕು? ಕರಿಬೇಕು. ಆ ಜಗಳ ಹೆಂಗಿರ್ತದೆ? ಪ್ರೀತಿ ಆ ಪ್ರೀತಿ ಜಗಳ ಹೆಂಗಿರ್ತದೆ ಅಂತ ರಾಕೇಶ್ ಅಣ್ಣಗೆ ಗೊತ್ತಾ ರಾಕೇಶ್ ಅಣ್ಣ? ಹೆಂಗಿರ್ತದಾನೆ ಕೋಳಿ ಜಗಳ ಮಾಮೂಲಿ ಸರ್. ಹೆಂಗೆ ಕೋಳಿ ತಗೊಂಡು ಕಾಕ ಮಾಡ್ತಾ ಇರ್ತೀರಾ? ಇಲ್ಲ ಇಲ್ಲ. ಕೋಳಿ ಜಗಳ ಹೆಂಗಿರ್ತದೆ ಅಂತಂದ್ರೆ, ಇವಾಗ ನೀವು ಸಣ್ಣವ್ರು ಇರ್ತೀರಾ, ಸರಿನಾ? ಸ್ಕೂಲಲ್ಲಿ ಫೇಲ್ ಆಗ್ತಾ ಇರ್ತೀರಾ. ಅವಾಗ ನಿಮ್ಮಪ್ಪ ಹೇಳ್ತಾರೆ, ನೋಡಪ್ಪ, ಈ ಸಲ ಸ್ಕೂಲಲ್ಲಿ ಫಸ್ಟ್ ರ್ಯಾಂಕ್ ಬಂದ್ರೆ ನಿಮ್ಗೆ ಸೈಕಲ್ ಕೊಡಿಸ್ತೇನೆ ಅಂತ ಹೇಳ್ತಾರೆ. ಏನು ಕೊಡಿಸ್ತೇನೆ? ಸೈಕಲ್. ಸೈಕಲ್. ನಾವು ಚಿಕ್ಕವರಿದ್ದಾಗ, ಈಗ ಸ್ಟೈಲ್ ಚೇಂಜ್ ಆಗಿದೆ, ಬೈಕ್ ಕೊಡಿಸ್ತೇನೆ ಅಂತ ಹೇಳ್ತಾನೆ. ಯಾರು ಹೇಳಿದ್ದು? ಅಪ್ಪ. 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 ಯಾವಾಗ? ಚಿಕ್ಕವರಿಗೆ. ಓಕೆನಾ? ಸರಿ, ನೀವು ಎಕ್ಸಾಮಲ್ಲಿ ಪಾಸ್ ಆದ್ರಿ, ಫಸ್ಟ್ ರ್ಯಾಂಕ್ ಬಂದ್ರಿ. ಇವತ್ತು ನಿಮ್ ಕೈಲಿ ಏನಿದೆ? ಬೈಕ್. ಸರ್ಟಿಫಿಕೇಟ್ ಇದೆ. ಏನಿದೆ? ಸರ್ಟಿಫಿಕೇಟ್. ಈಗ ಅಪ್ಪನ ಹತ್ರ ಬಂದ್ಬಿಟ್ಟು ಏನ್ ಹೇಳ್ತೀರಿ? ನೋಡು ಸರ್ಟಿಫಿಕೇಟ್. ನೀವ್ ಹೇಳೋದಂಗೆ ಈಗ್ಲೇ ಬೈಕ್ ಬೇಕು. ಏನ್ ಬೇಕು? ಈಗಲೇ ಬೇಕು. ಹೇಳ್ಬೇಕು. ಆವಾಗ ಅಪ್ಪ ಹೇಳ್ತಾರೆ, ಇಲ್ಲ ಇಲ್ಲ ಇಲ್ಲ, ಒಂದು ತಿಂಗಳಾದ್ಮೇಲೆ ಕೊಡಿಸ್ತೀನಿ ಅಂತ, ದುಡ್ಡಿಲ್ಲ ಅಂತ ಹೇಳ್ತಾರೆ. ಯಾರು? ಅಪ್ಪ. ಒಪ್ತೀರಾ? ಇಲ್ಲ, ಅವೆಲ್ಲ ನಮಗ್ ಗೊತ್ತಿಲ್ಲ. ಅದೆಲ್ಲ ಆಗುದಿಲ್ಲ. ನೀನ್ ಹೇಳಿದ್ದನ್ನು ಮಾಡಿದೀನಿ ಅಂದ್ಮೇಲೆ ಈಗ ನನಗೆ ಬೈಕ್. ಈಗ ಬೇಕೇ ಬೇಕು ನನಗೆ. ಇವಾಗ ಹೋಗ್ಬಿಟ್ಟು ಬುಕ್ ಮಾಡ್ಬೇಕು. ಕಂಪನಿ ಇರ್ಬೇಕಾದ್ರೆ ಲೇಟ್ ಆಗಿ ಕೊಡ್ಲಿ, ಬುಕ್ಕಿಂಗ್ ಇವಾಗ. ಯಾಕೆ ನೀನ್ ಹೇಳಿದ್ ಮಾಡಿದೀನಿ ಅಂತಂದ್ಮೇಲೆ ನಾನು ಹೇಳಿದ ಮಾತನ್ನ ಇವಾಗ ಏನ್ ಮಾಡ್ಬೇಕು? ಮಾಡ್ಬೇಕು. ಹೇಳ್ಬೇಕು. ಹೌದಾ? ಇದಕ್ಕೆ ಏನ್ ಹೇಳ್ತಾರೆ? ಡಿಮ್ಯಾಂಡ್ ಮಾಡೋದು. ಕೋಳಿ ಜಗಳ. ಇದಕ್ಕೆ ಕೋಳಿ ಜಗಳ ಅಂತ ಹೇಳ್ತಾರೆ. ಅರ್ಥ ಆಯ್ತು ಇವಾಗ? ಅಂದ್ರೆ ಅದ್ರಲ್ಲಿ ಅಧಿಕಾರ ಇದೆ, ಸ್ನೇಹ. ಪ್ರೀತಿ ಇದೆ. ತಂದೆ ಹೇಳಿರೋದನ್ನ ಸ್ನೇಹ ಇದೆ. ನೀವೇನ್ ಮಾಡಿದೀರಿ? ಮಾಡಿರೋದಕ್ಕೆ ತಂದೆ ಹತ್ರ ನಾವು ಬೇಡ್ತಾ ಇಲ್ಲ, ಕೇಳ್ತಾ ಇಲ್ಲ. ಏನ್ ಮಾಡ್ತಿದೀವಿ? ಅಧಿಕಾರದಿಂದ ಅಧಿಕಾರದಿಂದ ಇಡ್ತಾ ಇದ್ದೀವಿ ಅಲ್ವಾ? ಅದ್ರಲ್ಲಿ ನಮ್ರತೆ ಇಲ್ಲ. ಏನಿದೆ ಅದರಲ್ಲಿ? ಅಧಿಕಾರ. ಅಧಿಕಾರ ಇದೆ. ಹಾಗೆ ಬಾಬನಿಗೆ ನಾವೇನ್ ಹೇಳ್ಬೇಕು? ಬಾಬಾ, ನನ್ನ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ನಾನೇನು ಕೇಳ್ತಾ ಇಲ್ವಲ್ಲ, ನಿನಗೆ ಎಲ್ಲವನ್ನು ಜವಾಬ್ದಾರಿ ಕೊಟ್ಟ ಮೇಲೆ ಮತ್ ನನ್ನದಂತ ಏನಿದೆ ಅಂದ ಮೇಲೆ, ಇವಾಗ ನಾನು ಕೊಟ್ಟಿದ್ದೆ ಅಂದ್ಮೇಲೆ ನೀನೆಲ್ಲ ಏನ್ ಮಾಡ್ಬೇಕು? ಇರ್ಬೇಕು. ಇರ್ಲೇಬೇಕು. ಆ ಜಾಗವನ್ನ ಏನ್ ಮಾಡುವಂಗಿಲ್ಲ, ನೀವು ಖಾಲಿ ಮಾಡುವಾಗೆ ಇಲ್ಲ. ಇಲ್ಲ. ನಾನು ನೋಡಿದ್ರು ಸ್ವಲ್ಪನೂ ಕೂಡ ಅಲ್ಲಿಲ್ಲ. ಸದಾ ನೀನು ಅದನ್ನು ಉಪಯೋಗ ಮಾಡ್ಬೇಕು. ಮಾಡ್ಕೊಳ್ಬಹುದು ಅಂದ್ರೆ ಬಾಬನಿಗೆ ಫುಲ್ ಪರ್ಮಿಷನ್ ಅನ್ನು ನಾವೇನ್ ಮಾಡ್ಬೇಕು? ಕೊಡ್ಬೇಕು. ಹಾಗೆ ಬಾಬನಿಗೆ ನಾವೇನ್ ಮಾಡಿದಂತೆ? ಸ್ನೇಹದಿಂದ ಬಾಬನನ್ನ ಕರೆದಿದ್ದೀವಿ. ಖಜಾನೆ ತು ಬಹುತ್ ಹೇ, ಸಬ್ಸೆ ಪಹಲಾ ಖಜಾನಾ ಹೇ ಜ್ಞಾನಧನ. ಇವಾಗ ಬಾಬಾ ಬಂದಿದ್ದಾರೆ ಎಲ್ಲಿಗೆ? ನೀವು ಬಾಬನನ್ನ ಕರೆದ್ರಿ. ಹೇಗೆ? ಅಧಿಕಾರದಿಂದ. ಕೋಳಿ ಜಗಳದ ಮೂಲಕ ಕರೆದ್ರಿ. ಇವಾಗ ಬಾಬಾ ಬಂದು ಖಾಲಿ ಕೈಯಲ್ಲಿ ಬರ್ತಾರಾ? ಇಲ್ಲ, ಏನ್ ತಗೊಂಡು ಬಂದಿದ್ದಾರೆ? ಸರ್ವ ಖಜಾನೆಗಳನ್ನು ತಗೊಂಡ್ಬಂದಿದ್ದಾರೆ. ಮೊದಲನೇ ಖಜಾನೆ ಯಾವುದು? ಜ್ಞಾನದ. ಜ್ಞಾನದ ಖಜಾನೆ. ಆ ಜ್ಞಾನದಿಂದ ನಿಮ್ಗೇನು ಗೊತ್ತಾಯ್ತು? ಪರಮಾತ್ಮ ಯಾರು ಅಂತ. ಆ ತಿಳುವಳಿಕೆ ಗೊತ್ತಾಯ್ತು. ಏನು ಗೊತ್ತಾಯ್ತು ನಿಮ್ಗೆ ಜ್ಞಾನದಲ್ಲಿ? ನನ್ನ ಆತ್ಮ. ವಿಶ್ವದ ರಹಸ್ಯ ಗೊತ್ತಾಯ್ತು. ಇಲ್ಲ, ಸಪ್ತಪದಿಗಳ ಅನುಭವ ಆಮೇಲೆ ಆದಿ ಮಧ್ಯ ಅಂತ್ಯ. ಜ್ಞಾನದಿಂದ ಮೊದ್ಲು ಗೊತ್ತಾಗಿದ್ದೇನು ಗೊತ್ತಾ? ನಾನು ಏನೂ ಅಲ್ಲ ಅಂತ ಗೊತ್ತಾಯ್ತು. ಗೊತ್ತಾಯ್ತು? ಏನ್ ಗೊತ್ತಾಯ್ತು? ನಾನು ಏನೂ ಅಲ್ಲ. ಎರಡನೇದು ನಂದೇನೂ ಇಲ್ಲ. ಎರಡು ಮುಖ್ಯ ಗೊತ್ತಾಗಿ, ಹೌದು ಅಲ್ವಾ? ಹೌದು. ಅಷ್ಟು ಗೊತ್ತಾಗಿದೆ ಯಾರು? ನಾನು ಏನೂ ಅಲ್ಲ. ಎರಡನೇದು ನಂದೇನು ಇಲ್ಲ. ಮೊದ್ಲೇ ಇಲ್ಲ. ತಿಳ್ಕೊಂಡಿದ್ವಿ ನಾನೇ ನನ್ನೋರೆಲ್ಲ. ನಾನು, ಮಕ್ಕಳು, ನನ್ನ ಆಸ್ತಿ ಎಲ್ಲ ನನ್ನದು. ಯಾರ್ದೋ ವಸ್ತುವನ್ನ ಏನ್ ಮಾಡಿದ್ವಿ? ನಂದು. ಅಂತ ಹೇಳ್ತಿದ್ವಿ. ಅಂದ್ರೆ ಜೀವನ ಬಂಧನ, ಕರ್ಮ ಬಂಧನ ಅಲ್ವಾ? ಬಾಬಾ ಬಂದ್ಬಿಟ್ಟು ಏನ್ ಮಾಡಿದ್ರು? ಎಲ್ಲ ಬಿಡಿಸಿದ್ರು. ತಿಳಿಸೋದು. ಏನು ನಿಮ್ದು ಅಂತ ತಿಳ್ಕೊಂಡಿದ್ರು, ಅದನ್ನೇನ್ ಮಾಡಿದ್ರು? ಡಿಟ್ಯಾಚ್ ಮಾಡ್ಬಿಟ್ಟು, ನೀನ್ ಏನು ಅಲ್ಲ, ನೀನ್ ಕೇವಲ ಏನು ಒಂದು
ಶಕ್ತಿ, ಒಂದು ಶಕ್ತಿ ಅಷ್ಟೇ ಬಿಟ್ರೆ ಅದು ಬಿಟ್ಟು ಇದು ಬೇರೆ ಏನು ಅಲ್ಲ. ಅಲ್ಲ. ಅದಕ್ಕಾಗಿ ಜ್ಞಾನ ಧನವನ್ನ ಕೊಟ್ಟು ಬಿಟ್ಟು ಯಾವುದು ನನ್ನದಲ್ದೇ ಇರುವುದನ್ನ ಮನಸ್ಸು ಬುದ್ಧಿನ ಇಟ್ಕೊಂಡಿದ್ವೋ, ವಿಕಾರವನ್ನ ಇಟ್ಕೊಂಡಿದ್ವು, ಅದನ್ನು ಬಾಬಾ ನಮ್ಮಿಂದ ಏನ್ ಮಾಡಿದ್ರು? ಬಿಡ್ಸಿದ್ರು. ಬಿಡಿಸಿದ್ರು. ಜಿಸ್ ಜ್ಞಾನದನ ಸೇ ಮಾಲಾ ಮಾಲ್ ಹೋಗೈ. ಜ್ಞಾನದನದಿಂದ ನೀವೇನಾಗ್ಬಿಟ್ರೆ ಮಾಲಾ ಮಾಲ್ ಎಲ್ಲವನ್ನ ಎಷ್ಟು ಬಿಟ್ಬಿಟ್ವು ಅಷ್ಟೇನಾಗ್ಬಿಡ್ತದೆ. ಸಿಕ್ಬಿಡುತ್ತೆ. ಓಕೆ, ಈಗ ಪ್ರಶ್ನೆ ಯಾರಿಗೆ? ಚೆನ್ನಮ್ಮಕ್ಕವರಿಗೆ. ಯಾರಿಗೆ ಪ್ರಶ್ನೆ? ಚೆನ್ನಮ್ಮ. ಅವ್ರಿಗೆ ಉತ್ತರ ಕೊಡ್ತೀರಾ ಚೆನ್ನಮ್ಮಕ್ಕ? ಹೇಳಿ ಅಣ್ಣ. ಮದ್ವೆ ಮನೆಗೆ ಹೊರಟಿದ್ದೀರಾ, 5 kg ಬಂಗಾರ ಹಾಕೊಂಡಿದ್ದೀರಾ, ಒಳ್ಳೆ ರೇಷ್ಮೆ ಸೀರೆ ಉಟ್ಕೊಂಡಿದ್ದೀರಾ, ಎಲ್ಲಾ ಶೃಂಗಾರ ಮಾಡ್ಕೊಂಡು ಮದುವೆ ಮನೆಗೆ ಹೋದ್ರೆ ಮದುವೆಯಲ್ಲಿ 50 ಡಿಗ್ರಿ ಟೆಂಪರೇಚರ್. ಎಷ್ಟು ಡಿಗ್ರಿ ಟೆಂಪರೇಚರು? 50. 50 ಡಿಗ್ರಿ. ಅಲ್ಲಿ ಬೇರೆ ಹೆಲೋಜಿನ್ ಇದೆ, ಬಲ್ಬು. ಆಲ್ಜಿನ್. ಏನಾ? ಹಾ, ಅದಲ್ಲಿ ನಿಮ್ಮ ಶರೀರ ಹೆಂಗಿರ್ತದೆ? ದೇವ್ರು ಎಂದೋಗಿರುತ್ತೆ. ಭಾರ ಅಂತ ಅನ್ಸುತ್ತೆ. ನಿಮ್ಗೇನ್ ಅನ್ಸತ್ತೆ? ಭಾರಾನ. ಯಾವಾಗ ಈ ಬಟ್ಟೆ ತೆಗಿತೇನಪ್ಪ, ಯಾವಾಗ ಈ ಆಭರಣ ತೆಗಿತೇನಪ್ಪ ಅನ್ಸತ್ತೋ ಅನ್ಸಲ್ವೋ? ಅನ್ಸತ್ತೆ. ಆದ್ರೆ ಜನರಿಗೆ ಏನ್ ಮಾಡ್ತೋ ತೋರಿಸ್ತಾ ಇರ್ತೀವಿ ನಮ್ಮತ್ತು ಇಷ್ಟೆಲ್ಲ ಇದೆ ಅಂತ. ಆದ್ರೆ ವಾಸ್ತವಿಕತೆ ಏನು ಅಂತಂದ್ರೆ ಒಳಗಡೆಗೆ ಆ ಸಮಯದಲ್ಲಿ ಧರಿಸಿರುವಂತ ವ್ಯಕ್ತಿಗೆ ತುಂಬಾ ತೊಂದರೆ ಏನಾಗಿರ್ತದೆ ಆಗ್ತಾ ಇರ್ತದೆ. ಹಾಗೆ ಇಲ್ಲಿ ನಾನು ನನ್ನದು ಅಂತಂದಾಗ ನಮ್ಗೇನಾಗಿರ್ತದೆ? ತುಂಬಾ ಭಾರ ಆಗಿರ್ತದೆ. ಯಾವಾಗ ಭಾರ. ಅದನ್ನ ಬಿಟ್ಟು ಬಿಡ್ತೀವಿ ಅವಾಗ ಏನಾಗ್ಬಿಡ್ತದೆ? ಲೈಟ್ ಹಗುರ. ಹಗುರ ಆಗಿಬಿಡ್ತದೆ ಅಲ್ವಾ? ಜ್ಞಾನದನದಿಂದ ಬಾಬಾ ಏನ್ ಮಾಡಿದ್ರು? ಮಾಲಾಮಾಲ್ ಮಾಡ್ಬಿಟ್ರು. ಆತ್ಮಜ್ಞಾನ, ಪರಮಾತ್ಮನ ಜ್ಞಾನ, ಸೃಷ್ಟಿ ನಾಟಕ ಚಕ್ರದ ಜ್ಞಾನ ಎಲ್ಲವನ್ನ ಕೊಟ್ಬಿಟ್ಟು ಏನ್ ಮಾಡಿದ್ರು ಬಾಬಾ? ಲೈಟ್ ಮಾಲಾಮಾಲ್ ಮಾಡಿರೋದಕ್ಕೆ ನಾವೇನ್ ಮಾಡಿದ್ವಿ? ಜ್ಞಾನಧನವನ್ನ ಬಾಬಾನಿಂದ ತಗೊಂಡೇನ್ ಮಾಡಿದ್ವಿ? ಎಲ್ಲರಿಗೂ ಎಲ್ಲರಿಗೂ ಹಂಚಿದಿವೆ ಹೊರತು ನಾವು ಸ್ವರೂಪ ಆಗ್ಲೇ ಇಲ್ಲ. ನಾವು ಅದನ್ನ ಧಾರಣೆ ಮಾಡಿಲ್ಲ. ಮಾಡಿದ್ದೇನೋ? ಹಿಂದಿಲ್ಲದಿದ್ದರೆ ಎಂದೆಂದಿಗೂ ಇಲ್ಲ. ನೀವು ಸ್ವರ್ಗಕ್ಕೆ ಬರ್ತೀರಿ, ನಿಮ್ಗೆ ಶಾಂತಿ ಸಿಗ್ತದೆ. ನಿನಗೆ ಶಾಂತಿ ಇದೆಯಾ? ಇಲ್ಲ. ಕೊಡೋನಿಗೆ ಶಾಂತಿ ಇಲ್ಲ. ಅವನು ಹೇಳ್ತಾ ಇದ್ದಾನೆ ಏನಂತ? ನಿನಗೆ ಶಾಂತಿ, ಇಂಥ ಹಾಸ್ಪಿಟಲ್ ನಿನ್ ಕಾಯಿಲೆ ಗುಣ ಆಗ್ತದೆ, ನಿನಗೂ ಗುಣ ಆಗಿದೆ? ಇಲ್ಲ, ನನಗಿನ್ನೂ ಕಾಯಿಲೆ ಇದೆ. ನಮ್ಮ ಇಲ್ಲ, ವಾಸ್ತವಿಕ. ನಮಗೂ ಇದೆ, ನಮ್ಗೆ ಇದೆ, ಆಮೇಲೆ ಕೊಡ್ತಿರೋದು. ಅದಕ್ಕಾಗಿ ಅಂದ್ರೆ ಕಾಯಿಲೆ ಇದೆ, ನೀವು ಕಾಯಿಲೆ ತಗೊಳ್ಳಿ ಅಂತ ಕೊಡ್ತಾ ಇದ್ದೀರಾ? ಏನಾಗ್ತಾ ಇದೆ? ಅದಕ್ಕಾಗಿ ಬೆಳ್ತಾರೆ ಜ್ಞಾನದಿಂದ ತುಂಬೋಗ್ಬಿಟ್ಟಿದ್ದೀರಿ, ಮಹಾದಾನಿ ಆಗ್ಬಿಟ್ಟಿದ್ದೀರಂತೆ. ಏನಾಗ್ಬಿಟ್ಟಿದ್ದೀರಿ? ಮಹಾದಾನಿ. ಮಹಾದಾನಿ ಅಂದ್ರೆ ಏನಾಗಿದ್ದಾರೆ? ನಿಮ್ಗೊಂದು ಪ್ರಶ್ನೆ. ಇಲ್ಲಿ ಬಾಬಾ ದಾನಿ ಅಂತ ಯಾಕೆ ಹೇಳಲಿಲ್ಲ? ವರದಾನಿ ಅಂತ ಯಾಕೆ ಹೇಳಲಿಲ್ಲ? ಮಹಾದಾನಿ ಅಂತ ಯಾಕೆ ಹೇಳಿದ್ರು? ವಿಶ್ವಕ್ಕೆ ಕೊಡೋದ್ರಿಂದ ಮಹಾದಾನಿ ಅಂತ ಹೇಳ್ತಾ ಇದಾರೆ. ದಾನ ಯಾರಿಗೆ ಕೊಡೋದು ಮತ್ತೆ? ಎಲ್ಲರಿಗೂ. ಇಲ್ಲಿ ಆ ಶಬ್ದವನ್ನು ಯಾಕೆ ಉಪಯೋಗ ಮಾಡಿದ್ರು ಬಾಬಾ? ಮಹಾದಾನಿ ಅಂತ ಹೇಳಿ ವರದಾನಿ ಅಂತ ಹೇಳ್ಬೋದಿತ್ತಲ್ವಾ? ನನಗಲ್ಲದೆ ಆ? ನನಗೆ ಅಂತ ಉಳಿಸ್ಕೊಳ್ದೆ ಎಲ್ಲಾರು ಕೊಡುವಂತ. ಅದಕ್ಕೆ ಮಹಾದಾನ ಅಂತ ಅಂದ್ರೆ ಹೌದು. ಇದು ಎಲ್ಲದಕ್ಕಿಂತ ಶ್ರೇಷ್ಠ ಆಗಿರೋ ದಾನ ಅಲ್ವಾ, ಅದಕ್ಕೆ ಮಹಾನ್ ದಾನ, ಮಹಾದಾನ. ಇದಕ್ಕಿಂತ ಶ್ರೇಷ್ಠ ಯಾವ್ದು ಇಲ್ವಾ? ಯಾವುದು ಇಲ್ಲ. ಮತ್ ವರದಾನ? ಹಾ, ವರದಾನ ಇದಕ್ಕಿಂತ ಶ್ರೇಷ್ಠನ ಕನಿಷ್ಠನ? ಅದು ಹಂಗಲ್ಲ. ಹಾಗಲ್ಲ ಅಂದ್ರೆ ದಾನಿ, ಮಹಾದಾನಿ, ವರದಾನಿ ಅಲ್ವಾ? ದಾನಿ ಅಂತಂದ್ರೆ ಏನು? ಮಹಾದಾನಿ ಅಂತಂದ್ರೆ ವರದಾನಿ ಅಂತಂದ್ರೆ ಏನು? ಅದಕ್ಕೆ ಹೇಳುದು ಈ ಶಬ್ದಗಳ ಅರ್ಥ ಗೊತ್ತಿದ್ರೆ ಮಾತ್ರ ನಿಮ್ಗೆ ಮುರ್ಲಿ ಇದ್ರ ಬಗ್ಗೆ ಎಲ್ಲ ಆಲ್ರೆಡಿ ಕ್ಲಾಸ್ ಮಾಡಿದ್ದಿದೆ, ನೀವು ಕೇಳಿದ್ದೂ ಇದೆ. ಇವಾಗ ಪ್ರಶ್ನೆ ಕೇಳಿದ್ರೆ ಉತ್ತರ ಅಂತ ಒಳ್ಳೆ ಮಕ್ಕಳು ಬಾಬನ ತಿರು. ಓಕೆ, ಈಗ ಹೇಳಿ ದಾನ ಅಂತಂದ್ರೆ ಏನು? ದಾನ ಅಂದ್ರೆ ಕೊಡೋದು. ಯಾವ್ದನ್ನ? ನಮ್ಮ ಹತ್ರ ಇರೋದನ್ನ ಕೊಡೋದು. ಯಾರಿಗೆ ಯಾವ ಸಮಯದಲ್ಲಿ ಯಾವುದರ ಅವಶ್ಯಕತೆ ಇದೆಯೋ ಡೈರೆಕ್ಟ್ ಆಗಿ ನೀವೇನ್ ಮಾಡೋದು? ಕೊಡೋದು. ಹಣವನ್ನು, ವಸ್ತುವನ್ನು, ವಿಷಯವನ್ನು ನೀವೇನ್ ಮಾಡೋದು? ಡೈರೆಕ್ಟ್ ಆಗಿ ಕೊಡುವಂಥದ್ದು. ಕೆಲವೊಬ್ಬರಿಗೆ ಆಹಾರ ಕೊಡ್ತಾರೆ, ಕೆಲವೊಬ್ರು ಹಣ ಕೊಡ್ತಾರೆ, ಕೆಲವೊಬ್ರು ಬಟ್ಟೆಗಳನ್ನ ಕೊಡ್ತಾರೆ, ಕೆಲವೊಬ್ರು ಮೆಡಿಸಿನ್ಸ್ ಅನ್ನ ಕೊಡ್ತಾರೆ. ಅಂದ್ರೆ ಇವರು ಸಂಪಾದನೆ ಮಾಡಿರುವಂತಹ ಸಾಧನಗಳನ್ನ ಬೇರೆಯವ್ರಿಗೆ ಏನ್ ಮಾಡುವಂಥದ್ದು? ಡೈರೆಕ್ಟ್ ಕೊಟ್ಬಿಟ್ಟು ಅವರನ್ನ ಉಪಯೋಗ ಮಾಡ್ಕೊಳ್ಳುವಂತ. ಅದಕ್ಕೇನ್ ಹೇಳ್ತಾರೆ? ಮಹಾದಾನ ಅಂತಂದ್ರೆ ಏನು?
ಮಹಾದಾನ ಅಂತಂದ್ರೆ ಏನು? ಮಹಾದಾನ ಅಂತಂದ್ರೆ ನಿಮಗೆ ನಾವು ಡೈರೆಕ್ಟ್ ಆಗಿ ಕೊಡೋದಿಲ್ಲ, ಆದರೆ ಆ ಹಣವನ್ನು ಸಂಪಾದನೆ ಮಾಡುವಂತ ಜ್ಞಾನವನ್ನ ಕೊಡ್ತೀವಿ. ಏನ್ ಕೊಡ್ತೀವಿ? ಜ್ಞಾನವನ್ನ ಸಂಪಾದನೆ ಮಾಡೋ ಜ್ಞಾನ. ಮೀನ್ ಹಿಡಿದು ಕೊಡಬಾರ್ದಂತೆ, ಮೀನ್ ಹೇಗೆ ಹಿಡಿಬೇಕು ಅಂತ ಕಲೆಯನ್ನ ಕಲ್ಸ್ಕೊಡ್ಬೇಕಂತ. ಏನ್ ಕಲ್ಸ್ಕೊಡ್ಬೇಕು? ಮೀನ್ ಹಿಡಿಯೋ ಕಲೆ ಕಲ್ಸ್ಕೊಡೋದು. ಮೀನ್ ಡೈರೆಕ್ಟ್ ಆಗಿ ಕೊಟ್ರೆ ಏನಾಗ್ತದೆ, ನಾಳೆ ನೀವೇ ಮೀನ್ ಹಿಡಿದು ಕೊಡಿ ಅಂತ ಹೇಳ್ತಾನ ಅವ್ನು. ಯಾರು? ಪಕ್ಕದವನು. ಅದೇ ಮೀನ್ ಹಿಡಿಯೋದ ನೀವು ಕಲ್ಸ್ಕೊಟ್ರೆ, ನೀವು ಕಲ್ಸ್ಕೊಟ್ಬಿಟ್ಟು ಒಂದ್ಸಲ ಕಲ್ಸ್ಕೊಟ್ಬಿಟ್ಟು ಹೋಗ್ಬಿಟ್ಟು ಆಯ್ತು. ಮುಂದೆ ಅವನು ಎಷ್ಟು ಬೇಕೋ ಅಷ್ಟು ಮೀನನ್ನು ಹಿಡಿತಾನೆ, ಬೇಕಾದಷ್ಟು ತಿಂತಾನೆ, ಬೇರೆಯವರಿಗೆ ವ್ಯಾಪಾರ ಮಾಡ್ತಾನೆ. ಮಹಾದಾನ ಅಂತಂದ್ರೆ ನೀವೇನು ಸಂಪಾದನೆ ಮಾಡ್ಬಿಟ್ಟು ಬೇರೆಯವ್ರಿಗೆ ದಾನ ಮಾಡ್ತಿದ್ದೀರೋ ಅದನ್ನ ಹೇಗೆ ಸಂಪಾದನೆ ಮಾಡ್ಬೇಕು ಅಂತ ಜ್ಞಾನ ವಿಧಿ ವಿಧಾನವನ್ನ ಅವರಿಗೆ ತಿಳಿಸೋದು. ನಾನೇನು ಸ್ಥೂಲವಾಗಿ ನಿಮ್ಗೆ ಏನು ಕೊಡ್ತಾ ಇಲ್ಲ, ಆದ್ರೆ ಅದನ್ನ ಪಡೆದುಕೊಳ್ಳುವಂತ ಶಿಕ್ಷಣವನ್ನ ನಾನು ನಿಮ್ಗೆ ಏನ್ ಮಾಡ್ತಿದ್ದೇನೆ, ಕೊಡ್ತಾ ಇತ್ತು. ಅದಕ್ಕೆ ಏನ್ ಹೇಳ್ತಾರೆ? ಮಹಾದಾನ. ಮಹಾ ಈಗ ವರದಾನಿ. ದಾನ ಶ್ರೇಷ್ಠನೋ ಮಹಾದಾನ ಶ್ರೇಷ್ಠನೋ? ಮಹಾದಾನ ವರದಾನಿ ಶ್ರೇಷ್ಠ. ಯಾಕಂದ್ರೆ ದಾನ ನೀವು ಕೊಡ್ಲಿಕ್ಕೆ ಹೋದಾಗ ಏನಾದ್ರೆ ಪ್ರತಿ ಸಲ ನಿಮ್ಮ ಕಡೆ ಏನ್ ಮಾಡ್ಬೇಕಾಗತ್ತೆ, ಅವ್ನು ಬಂದ್ಬಿಟ್ಟು ಕೈಯೊಡ್ಡು. ಬೇಡಬೇಕಾಗತ್ತೆ. ಅದೇ ಮಹಾದಾನವನ್ನ ಕೊಟ್ಟಾಗ ಅವನು ಎಷ್ಟು ಬೇಕೋ ಅಷ್ಟೇನ್ ಮಾಡ್ತಾನೆ, ಅವನು ಪಡ್ಕೊಳ್ತಾನೆ. ಅವನು ಕೂಡ ಬೇರೆಯವ್ರಿಗೆ ಏನ್ ಮಾಡ್ಬೋದು, ಕೊಡಲಿಕ್ಕೆ ಸಾಧ್ಯ. ಅಂದ್ರೆ ಜ್ಞಾನವನ್ನ ತಿಳಿಸೋದು ಅಂತಂದ್ರೇನು? ಪರಮಾತ್ಮ ಯಾರು, ನೀವ್ಯಾರು, ಎಲ್ಲಿಂದ ಬಂದಿದ್ದೀರಿ, ರಾಜಯೋಗವನ್ನು ಹೇಗೆ ಮಾಡೋದು, ಇದನ್ನೇನ್ ಮಾಡೋದು, ತಿಳಿಸ್ಕೊಡೋದು. ಓಕೆ, ಅವಾಗ ಮಹಾದಾನ ಯಾರಿಗೆ ಸಿಗತ್ತೆ? ಯಾರಿಗೆ ಸಿಗ್ತದೆ? 33 ಕೋಟಿ ಆತ್ಮಗಳಿಗೆ ಮಾತ್ರ ಸಿಗ್ತದೆ. ಎಷ್ಟು ಜನರಿಗೆ? 33 ಕೋಟಿ ಆತ್ಮಗಳಿಗೆ ಮಾತ್ರ ಅಲ್ವಾ? ಉಳಿದವರೆಲ್ಲ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಅನುಭವ ಮಾಡ್ತಾರೆ. ಅವರೆಲ್ಲ ನಿಮ್ಮ ಸಹೋದರ ಆತ್ಮರು ಅಲ್ವಾ? ಉಳಿದವರಿಗೆಲ್ಲರಿಗೂ ಕೂಡ ಏನ್ ಮಾಡೋದಿಲ್ಲ, ಆ ಶಿಕ್ಷಣ ಅವ್ರು ಪಡ್ಕೊಳ್ಲಿಕ್ಕೆ ಆಗೋದಿಲ್ಲ, ಶಿಕ್ಷಣ ಅವ್ರಿಗೆ ಅರ್ಥ ಆಗೋದಿಲ್ಲ. ಅವ್ರಿಗೇನ್ ಮಾಡ್ಬೇಕಾಗತ್ತೆ ನೀವು? ಪಂಚತತ್ವಗಳಿಗೆ, ಸರ್ವ ಆತ್ಮಗಳಿಗೆ ಏನ್ ಮಾಡುವಂತದ್ದು? ಬರೀ ದಾನ ಅಷ್ಟೇ. ನೆಕ್ಸ್ಟ್ ಯಾವುದು? ಫಸ್ಟ್ ದಾನ, ಎರಡನೇದು ಮಹಾದಾನ, ಮೂರನೇದು ವರದಾನ. ವರದಾನ. ಅದ್ಯಾವುದು? ವರದಾನ ಮೊದಲು ಡೈರೆಕ್ಟ್ ಆಗಿ ಶಾಂತಿಯನ್ನ ಕೊಟ್ರಿ. ಓಕೆ, ಎರಡನೇದು ಶಾಂತಿ ಹೇಗೆ ಪಡ್ಕೊಳ್ಬೇಕು ಅಂತ ನೀವೇನ್ ಮಾಡಿದ್ರಿ, ಜ್ಞಾನವನ್ನ ತಿಳಿಸಿ. ಇದ್ಯಾವುದು? ಮಹಾದಾನ. ಮಹಾದಾನ ಮಹಾದಾನ. ವರದಾನ ಯಾವುದು? ಜ್ಞಾನವನ್ನ ತಿಳಿಸೋದು ಮಹಾದಾನ. ಬಾಬಾದಿಂದ ಕೊಡ್ಸೋದು ವರದಾನ. ಬಾಬಾ ನೀನೇ ಕೊಡು ಅಂತ ಹೇಳೋದು. ವರ ಅಂತಂದ್ರೇನು? ವರ ಅಂತಂದ್ರೇನು? ವರ ಅಂದ್ರೆ ವಧುವಿನ ಪತಿ. ಗಂಡು. ಅಲ್ಲ. ಗಂಡು ಅಲ್ಲ. ಯಾವ ವರ ಇಲ್ಲಿ ಬಾಬಾ ಹೇಳ್ತಿದ್ದಾರೆ? ತಪಸ್ಸು ಮಾಡಿದ ಮೇಲೆ ಭಗವಂತ ಪ್ರತ್ಯಕ್ಷ ಆಗ್ಬಿಟ್ಟು ಕೊಡ್ತಾರ, ಅದ್ಯಾವುದು? ವರ. ವರದಾನ. ಮೊದ್ಲು ನೀವು ಶಾಂತಿ ಕೊಟ್ಟಿರ್ತಾನೆ, ಕೊಟ್ಟಿದ್ದೀರಾ ಇಲ್ವಾ? ಕೊಟ್ಟಿದ್ವಿ. ಅದಕ್ಕೇನ್ ಹೇಳ್ತಾರೆ? ದಾನ. ವರದಾನ. ನೆಕ್ಸ್ಟ್ ಏನ್ ಕಳ್ಸಿಕೊಟ್ರೆ ಅವರಿಗೆ? ಹ್ಮ್. ಮಹಾದಾನ. ಅವ್ರಿಗೆ ಅದ್ರ ಬಗ್ಗೆ ಮಹಾದಾನ. ಅವರು ಭಗವಂತನ ಪ್ರತಿ ನೆನ್ಪು ಮಾಡ್ಲಿಕ್ಕೆ ಶುರು ಮಾಡಿದ್ರು, ಹೌದಾ? ಹ್ಮ್. ಈಗ ಅವರಿಗೆ ಭಗವಂತ ಶಕ್ತಿ ಕೊಡ್ಬೇಕೋ ಬೇಡವೋ? ಕೊಡ್ಬೇಕು. ಕೊಡ್ಬೇಕು. ಯಾರ ಮೂಲಕ? ಬಾಬಾನೇ ಕೊಡ್ಬೇಕು. ನಮ್ಮ ಮೂಲಕನೇ ಯಾರ ಮೂಲಕ? ನಮ್ಮ ನಮ್ಮ ಮೂಲಕನೇ ಕೊಡ್ಬೇಕು. ಆವಾಗ ಆ ಆತ್ಮಗಳು ಏನು ತಪಸ್ಸನ್ನ ಮಾಡ್ತಿದ್ದಾರೆ, ಏನ್ ಮಾಡ್ತಿದ್ದಾರೆ? ತಪಸ್ಸು. ಏನು ತಪಸ್ಸನ್ನ ಮಾಡ್ತಾ ಇದಾರೆ, ಆ ತಪಸ್ಸು ಮಾಡಿದ ಫಲವನ್ನ ನಿಮ್ಮ ಮೂಲಕ, ನಿಮ್ಮ ತನುಮನದ ಮೂಲಕ ಭಗವಂತ ನಿಮ್ಮನ್ನ ನಿಮಿತ್ತ ಮಾಡಿ ಕೊಟ್ಟರೆ ಅದ್ಯಾವುದು? ವರದಾನ. ದಾನ. ಅವ್ರು ತಪಸ್ಸು ಮಾಡ್ಬೇಕು. ಯಾರು? ನೀವು ಯಾರಿಗೆ ಧ್ಯಾನವನ್ನ ಹೇಳಿದಿರೋ ಅಥವಾ ಯಾರಿಗೆ ಈಶ್ವರಿ ಧ್ಯಾನ ಸಿಕ್ಕಿದ್ಯೋ ಅವರು ತಪಸ್ಸನ್ನ ಮಾಡಿದಾಗ, ಭಕ್ತರು ಯಾರು ತಪಸ್ಸು ಮಾಡಿದ್ರು ಕೂಡ ಆ ತಪಸ್ಸಿನ ಫಲವನ್ನೂ ಕೂಡ ನಿಮ್ಮ ಮೂಲಕ ಭಗವಂತ ಕೊಟ್ಟರೆ ಅವಾಗ ನೀವ್ಯಾರು? ವರದಾನ. ಈಗ ಯಾವ್ದು ಶ್ರೇಷ್ಠ? ವರದಾನ ಶ್ರೇಷ್ಠ. ಯಾವ್ದು ಶ್ರೇಷ್ಠ? ವರದಾನ ವರದಾನ. ಅಲ್ವಾ? ಈಗ ಬಾಬಾ ಮಾತಾಡ್ತಿರೋದು ಯಾವ್ದ್ರ ಬಗ್ಗೆ ಇಲ್ಲಿ? ಮಹಾದಾನ. ಮಹಾದಾನ ಅಲ್ವಾ? ದಾನ ಶ್ರೇಷ್ಠನೋ, ಮಹಾದಾನ ಶ್ರೇಷ್ಠನೋ, ವರದಾನ ಶ್ರೇಷ್ಠ? ಅಂದ್ರೆ ಬೇರೆಯವರಿಗೆ ಕೊಡಬೇಕು ಅಂತಂದ್ರೆ ನಮ್ಮ ಮನಸ್ಸು ಕೂಡ ಅಷ್ಟು ಶುದ್ಧವಾಗಿ ಇರ್ಬೇಕಾಗ್ತದಲ್ವಾ? ಜ್ಞಾನ ಹೇಳ್ಬೇಕಾದ್ರೆ ಜ್ಞಾನಿಗಳೆಲ್ಲರೂ ಕೂಡ ಯೋಗಿಗಳು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅದಕ್ಕಾಗಿ ಜ್ಞಾನದ ಮೂಲಕ ಬಾಬಾ ನಮಗೆ ಮಹಾದಾನವನ್ನ ಕೊಡ್ತಾ ಇದ್ದಾರೆ. ಆ ದಾನವನ್ನ ನಾವು ಪಡ್ಕೊಂಡಿದೀವಿ, ಮತ್ತೆ ಬೇರೆಯವ್ರಿಗೂ ಕೂಡ ಏನ್ ಮಾಡ್ತಿದೀವಿ? ಹಂಚ್ತಾ ಇದ್ದೀವಿ. ಹಾಗಿದ್ರೆ ಬರೀ ಮಹಾದಾನಿಗಳಾಗಿರ್ಬೇಕು ಅಥವಾ ವರದಾನಿಗಳು ಕೂಡ ಆಗ್ಬೇಕು?
ವರದಾನಿಗಳು ಆಗ್ಬೇಕು. ಆಗ್ಬೇಕಲ್ವಾ? ಆಗ್ಬೇಕು ಅಂತಂದ್ರೆ ಅಷ್ಟು ಸಾಧನೆಯನ್ನ ಮಾಡ್ಬೇಕು. ಮಾಡಬೇಕಾಗುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಬರೀ ಜ್ಞಾನ ಹೇಳ್ತಾ ಇದ್ರೆ ಆಗೋದಿಲ್ಲ, ಮುಂದೆ ಶಕ್ತಿಯನ್ನ ಕೊಡ್ಲಿಕ್ಕೂ ಕೂಡ ನೀವು ನಿಮಿತ್ತರು ಆಗ್ಬೇಕು. ಆಗ್ಬೇಕಾಗತ್ತೆ. ಓಕೆ, ಈ ಜ್ಞಾನ ದಾನದಿಂದ ಮತ್ತೆ ಏನೇನು ಲಾಭ ಆಯ್ತು ಅಂತ ಹೇಳ್ಬಿಟ್ಟು ಬಾಬಾ ತಿಳಿಸ್ತಾರೆ. ಅದನ್ನ ನಾಳೆ ಏನ್ ಮಾಡೋಣ, ಚರ್ಚೆ ಮಾಡೋಣ. ಮಾಡೋಣ. ಓಕೆ, ಓಂ ಶಾಂತಿ. ಓಂ ಶಾಂತಿ.